ಆಗ ಅಪ್ಪ ಮಗ ಹಿರಣ್ಯಕಶಿಪು ಪ್ರಹ್ಲಾದ ಇಬ್ಬರಿಗೂ ಬದ್ಧ ದ್ವೇಷ. ಒಬ್ಬ ಸಾತ್ವಿಕ, ಒಬ್ಬ ತಾಮಸ, ಒಬ್ಬ ಹರಿದ್ವೇಷಿ, ಒಬ್ಬ ಹರಿಭಕ್ತ. ಇವರುಗಳಿಗೆ ನಡೆಯಿತು ಸಂವಾದ. ಇದರಿಂದ ಸಾತ್ವಿಕ ತಾಮಸ ಸಂಘರ್ಷ, ಇದರಿಂದ ಬಂದಂತಹ ಪ್ರತಿಫಲ ಯಾವಪ್ಪ ಅಂದ್ರೆ ಪರಮಾತ್ಮ ಪ್ರಾಪ್ತಿ. ಅದೇ ಸಪ್ತಮ ಸ್ಕಂದದ ತಿರುಳು. ಅದರಂತೆ ಇಲ್ಲಿ ಹಿರಣ್ಯಕಶಿಪು ದೊಡ್ಡವ, ಅವನೇ ಜಯ ದ್ವಾರಪಾಲಕ. ಆಮೇಲೆ ಹಿರಣ್ಯಾಕ್ಷ ಅವನ ತಮ್ಮ ವಿಜಯ ದ್ವಾರಪಾಲಕ. ಮೊದಲು ಎಲ್ಲ ಅಣ್ಣನ ಸಂಹಾರವೇ, ತಮ್ಮನ ಸಂಹಾರ ಮೊದಲೆಲ್ಲವೂ ಕೂಡ. ಹಿರಣ್ಯಾಕ್ಷ ತಮ್ಮ ಸಂಹಾರ ವರಾಹಸ್ವಾಮಿ, ಕುಂಭಕರ್ಣ ರಾಮನ ತಮ್ಮ ಸಂಹಾರ ಅವನು ತಮ್ಮ, ದಂತವಕ್ರ ಚಿಕ್ಕವನು ಶಿಶುಪಾಲನಿಗಿಂತ ಸಂಹಾರ ಆಯಿತು. ಅವನು ವಿಜಯ ದ್ವಾರಪಾಲಕರು ಎಲ್ಲರೂ ಕೂಡ. ವಿಜಯ ದ್ವಾರಪಾಲಕರು ಯಾರ್ಯಾರು? ಹಿರಣ್ಯಾಕ್ಷ, ಕುಂಭಕರ್ಣ, ದಂತವಕ್ರ. ಜಯದ್ವಾರಪಾಲಕ ಹಿರಣ್ಯಕಶಿಪು, ರಾವಣ, ಈ ಶಿಶುಪಾಲ. ಇವರ ಸಂಹಾರ ಭಗವಂತನಿಂದಲೇ ಆಗಬೇಕಾಗಿದೆ. ಭಗವದ್ಭಕ್ತರೊಡನೆ ವಾದಕ್ಕೆ ಇಳಿದರಲ್ಲ, ಅದರ ಫಲ. ಭಗವಂತನನ್ನ ನೋಡುವುದಕ್ಕೆ ಧಕ್ಕೆ ಉಂಟು ಮಾಡಿದ್ರಲ್ಲ, ಅದರ ಫಲ. ವೈಕುಂಠದಲ್ಲಿ ಇದ್ದುಕೊಂಡು ಕೂಡ ಇವರ ಮನಸ್ಸು ಕಲುಷಿತವಾಗಿದೆಯಲ್ಲ, ಅದರ ಫಲ. ಇದೆಲ್ಲವೂ ಕೂಡ ಸೇರಿದೆ. ಅದಕ್ಕಾಗಿ ಧರ್ಮರಾಜ ಕೇಳ್ತಾ ಇದ್ದಾನೆ, ಜಯ ವಿಜಯರು ಹರಿಭಕ್ತರಾಗಿದ್ದರೂ ಕೂಡ ಅವರಿಗೆ ಬಂದ ಶಾಪ 3 ಜನ್ಮಗಳಲ್ಲಿ ಭಗವಂತನ ದ್ವೇಷ. 3 ಜನ್ಮ. ಸನಕಾದಿಗಳು ಆಗಲೇ ಹೇಳಿದ್ನಲ್ಲ ನಾನು, ಯಾರು ಭಗವಂತರು? ಸನಕಾದಿಗಳು. ಅರ್ಜುನ ಒಂದು ಪ್ರಶ್ನೆ ಮಾಡ್ತಾನೆ, ಕೃಷ್ಣ, ಈ ಬಿಲ್ಲು ಬಾಣ ಹೊಡೆಯೋದು ಇದೆಲ್ಲ ಕರ್ಮಾಚರಣೆ ಮಾಡಲೇಬೇಕು ಕ್ಷತ್ರಿಯ ಅಂತ ಹೇಳಿದೆಯಲ್ಲ, ನನಗೆ ಇದು ಕರ್ಮ, ಇದರಿಂದಲೇ ಮೋಕ್ಷ ಅಂದಿಯಲ್ಲ, ಜ್ಞಾನದಿಂದಲೇ ನನಗೆ ಮೋಕ್ಷವಲ್ಲವೇ ಅಂತ ಕೇಳಿ. ಜ್ಞಾನದಿಂದ ಹೇಗೆ ಪಡಿಬೇಕು? ಸುಲಭವಲ್ಲ, ಸುಲಭವಾಗಿದೆಯಲ್ಲ ಜ್ಞಾನದಿಂದ. ಆಗ ಕೃಷ್ಣ ಹೇಳ್ದ, ಅರ್ಜುನ, ಸುಲಭದ ಜ್ಞಾನದಿಂದ ಮೋಕ್ಷ ನಿನ್ನಂಥವರಿಗಲ್ಲ ಅಂದ್ಬಿಟ್ಟ. ಯಾರು? ಅರ್ಜುನ ಇಂದ್ರನಿಗೆ ಅಲ್ಲ ಅಂದ್ಬಿಟ್ನಲ್ಲ ಜ್ಞಾನದಿಂದ. ಕರ್ಮಾಚರಣೆ ಮಾಡಬೇಕಾಗೇ ಇಲ್ಲ. ಅರ್ಜುನ ಮುಂದಿನ ಪ್ರಶ್ನೆ, ಯಾರಾಗಾದ್ರೆ ಜ್ಞಾನದಿಂದ ಮೋಕ್ಷವನ್ನು ಪಡೆಯೋದು? ಸನಕಾದಿಗಳು ಒಂದ ಸ್ವಾಮಿ. ಇವರೇ ಈ ಸನಕಾದಿಗಳೇ ಅಂತಹ ಭಗವದ್ಭಕ್ತರು. ರಮಾದಿಗಳ ಹೆಸರು ಹೇಳ್ತೀವಿ ನಾವು. ರಮಾಯೇ ನಮಃ, ಪ್ರಾಣಪತಿಯೇ ನಮಃ, ನಿರ್ವಿಶೇಷ ರುದ್ರೇಭ್ಯೋ ನಮಃ, ಸನಕಾದಿಭ್ಯೋ ನಮಃ. ನಾರದ ಮಹರ್ಷಿಗಳು, ನಾರದರಿಂದ ದೊಡ್ಡವರು ಸನಕಾದಿಗಳು. ಇಂಥವರನ್ನ ತಡೆದು ಬಿಟ್ರಲ್ಲ, ಇನ್ನೆಂತಹ ದುರ್ಯೋಗ ಇರಬೇಡ. ಭಗವಂತನನ್ನ ನೋಡಕ್ಕೆ ಬಂದಿದ್ದಾರೆ, ನೋಡಬೇಡಿ, ಬರಬೇಡಿ, ಹೋಗಬೇಡಿ ಹೊರಗಡೆಗೆ. ದ್ವಾರದಲ್ಲಿ ತಡೆದ. ಭಗವಂತ ಯಾರ ಪರ ವಹಿಸಬೇಕು? ಭಕ್ತರ ಪರವೇ. ಸೃಷ್ಟಿಯಾಧೀನಂ ಜಗತ್ ಸರ್ವಂ ಮಂತ್ರಾಧೀನಂತು ದೈವತ ತನ್ಮಂತ್ರಂ ಬ್ರಾಹ್ಮಣಾಧೀನಂ ಬ್ರಾಹ್ಮಣೋ ಮಮ ದೇವತಾ. ಈ ಜಗತ್ತೆಲ್ಲವೂ ಸೃಷ್ಟಿಯಾಧೀನ. ಸೃಷ್ಟಿಯಾಧೀನಂ ಜಗತ್ ಸರ್ವಂ ಮಂತ್ರಾಧೀನಂತು ದೈವತ. ಒಬ್ಬ ದೇವತೆ ಸ್ತೋತ್ರ ಮಾಡಬೇಕಾದ್ರೆ ಮಂತ್ರಕ್ಕೆ ಸಿಕ್ಕಿಕೊಡ್ತಾನೆ. ಮಂತ್ರಾಧೀನಂತು ದೈವತ. ಆ ಮಂತ್ರ ತನ್ಮಂತ್ರಂ ಬ್ರಾಹ್ಮಣಾಧೀನಂ. ಬ್ರಾಹ್ಮಣನೇ ಹೇಳ್ಕೊತಾರ ಮಂತ್ರಗಳು. ನಾರಾಯಣ ಅಷ್ಟಾಕ್ಷರ, ಕೃಷ್ಣ ಷಡಕ್ಷರ, ರಾಮ ಮಂತ್ರ, ವಾಸುದೇವ ಮಂತ್ರ, ಹಯಗ್ರೀವ ಮಂತ್ರ, ಧನ್ವಂತರಿ ಮಂತ್ರ, ಕೃಷ್ಣ ಷಡಕ್ಷರ, ಈ ಮಂತ್ರಗಳು ಯಾರು ಹೇಳ್ಕೊಂಬ? ಬ್ರಾಹ್ಮಣನಿಗೆ ಮಾತ್ರ ಹೇಳ್ತಾರೆ. ಅಂತಹ ಬ್ರಾಹ್ಮಣವು ಮಮ ದೇವತಾ ಅನ್ನುತ್ತರ ಸ್ವಾಮಿ. ಅತ್ಯಂತ ಪ್ರೀತಿ. ನಮೋ ಬ್ರಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಚ. ಗೋವುಗಳಿಗೆ, ಗೋ ಅಂದ್ರೆ ವೇದನವಾಗುತ್ತೆ, ಗೋವುಗಳಿಗೆ, ವೇದಗಳಿಗೆ, ಬ್ರಾಹ್ಮಣರಿಗೆ ತೊಂದರೆಯಾದಾಗ ನಾನು ಸೈರಿಸುವವನಲ್ಲ ಅಂತ ಭಗವಂತ. ಸಣ್ಣ ಪುಟ್ಟ ಸಾಲ ಮಾಡಿಕೊಂಡ್ರು ರೈತರು ಎಷ್ಟೋ ಜನ ಸಾಲ ತೀರ್ಸಕ್ಕಾಗಲೇ ಆತ್ಮಹತ್ಯೆನೇ ಮಾಡ್ಕೊತಾ ಇದ್ದಾರೆ. ಬ್ರಾಹ್ಮಣರು ಜಮೀನೇ ಕಳ್ಕೊಂಡ್ಬಿಟ್ಟಿದ್ದಾರೆ. ಹೊಟ್ಟೋಯ್ತು ಆಕ್ಟಲ್ಲಿ. ಬ್ರಾಹ್ಮಣರ ಜಮೀನೆಲ್ಲ ಹೊಟ್ಟೋಯ್ತು. ಅಂತ ಜಮೀನು ಕಳ್ಕೊಂಡ್ರೂ ಕೂಡ
ಯಾವ ಬ್ರಾಹ್ಮಣರಿಗೂ ಏನು ತೊಂದರೆ ಆಗಿಲ್ಲ. ಇವತ್ತು ಭಗವಂತ ಮೃಷ್ಟಾನ್ನ ಕೊಟ್ಟು ಊಟ ಮಾಡಿ ಅಂತ ಇದ್ದಾರೆ. ನಮ್ಮ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣ ಹಿತಾಯ ಇದಕ್ಕಿಂತ ಬೇಕಾಗಲ್ಲ. ಹೀಗೆ ಧರ್ಮ ನಾರದರು ಅಮುಕ್ತ ವೈಕುಂಠ ದ್ವಾರಪಾಲಕರಾದ ಜೇವಿಜಿಯರು ಅಲ್ಲಿಗೆ ಬಂದ ಸನಕಾದಿಗಳನ್ನು ಬಿಡದೆ ತೊಳೆದರು. ಅದಕ್ಕಾಗಿ ಅವರಿಗೆ ಈ ಶಾಪ ಬಂತು. ಈ ರೀತಿ ಹುಟ್ಟಿದರು ಇವರೆಲ್ಲರೂ ಕೂಡ. ಧರ್ಮರಾಜ ಕೇಳ, ಪ್ರಿಯಪುತ್ರ, ಮಹಾತ್ಮ, ಅಚ್ಯುತನ ಭಕ್ತ, ಅತ್ಯಂತ ವಿವೇಕಿ ಪ್ರಹ್ಲಾದ, ಅವನಲ್ಲಿ ಅಷ್ಟು ದ್ವೇಷ ಮಾಡುವುದು ಸರಿಯೇ? ಕಾರಣ ಏನು? ನಾರದರು ಹೇಳ್ತಾರೆ, ವರಾಹ ದೇವರಿಂದ ಹಿರಣ್ಯಾಕ್ಷ ಸತ್ತು ಹೋದ ಮೇಲೆ ಹಿರಣ್ಯಕಶಿಪು ಶೋಕ ರೋಷಯುಕ್ತನಾದ, ಎಲ್ಲರನ್ನೂ ಸಮಾಧಾನ ಮಾಡಿದ. ಹಿರಣ್ಯಾಕ್ಷನ ಶವವನ್ನು ಇಟ್ಟುಕೊಂಡು ಎಲ್ಲ ರೋದನ ಮಾಡ್ತಾ ಇದ್ದಾರೆ. ಆಗ ಇವನು ಹೇಳ್ತಾನೆ ಹಿರಣ್ಯಕಶಿಪು ಆ ದೈತ್ಯರನ್ನು ಕುರಿತು, ತ್ರಿಶಿರ, ವಿಪ್ರಚಿತ್ತಿ, ಶಂಬರ, ಪಾಕ, ನಾರಾಯಣನು ಕ್ಷುದ್ರರಾದ ದೇವತೆಗಳ ಪಕ್ಷವನ್ನು ವಹಿಸಿ ಅವರ ಪೂಜೆಗೆ ಋಣಿಯಾದ. ಬ್ರಾಹ್ಮಣರು ಋಷಿಗಳು ಪೂಜೆ ಮಾಡಿಬಿಡ್ತಾರಲ್ಲ, ಅವರು ತನ್ನನ್ನೇ ಕೊಟ್ಟುಬಿಡ್ತಾನೆ ನಾರಾಯಣ. ಇದ್ಯಾವ ನ್ಯಾಯ ಇದು? ಅವರಿಗೆ ಋಣಿಯಾದ. ಆ ರೀತಿನೇ ಅರ್ಥ ಮಾಡ್ಕೊಳ್ತಾರೆ. ತಾಮಸ ಜೀವಿಗಳು ಭಗವಂತನನ್ನು ಅರ್ಥ ಮಾಡಿಕೊಳ್ಳುವ ರೀತಿಯ ಹಾಗೆ ಅದಕ್ಕೆ ಹೋಗಬಾರ್ದು. ಅದೇ ಭಾಗವತ ನಮಗೆ ಎಚ್ಚರಿಕೆ ಕೊಡು. ಸಾತ್ವಿಕ ವೃತ್ತಿಯಿಂದ ಭಗವಂತನನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡು ಸರಿಯಾಗಿ ತಿಳಿಯಬೇಕು. ಖೇಚರ ವಹನ ಚರಾಚರ ಬಂಧಕ ಮೋಚಕನವನೆಂದು ಯೋಚಿಸುತ್ತಿಪ್ಪುದೇ. ಫಲವಿದು ಬಾಳುವುದಕ್ಕೆ ಅವನೇ ಸಂಸಾರ ಕಾರಕ, ಅವನೇ ಸುಖವನ್ನು ಕೊಡುವವನು, ಅವನೇ ಹಿತವನ್ನು ಕೊಡುವವನು, ಆಯುಷ್ಯನ್ನು ಕೊಡುವವನು. ಅಂತಹ ನಾರಾಯಣ ಇದ್ದಾನಲ್ಲ ಮಹಾವಿಷ್ಣು, ಅವನು ಮೋಸಗಾರ. ಅವನೊಬ್ಬನನ್ನು ಕೊಂದರೆ ಉಳಿದ ದೇವತೆಗಳೆಲ್ಲ ಸಾಯುತ್ತಾರೆ. ಅವನನ್ನು ಕೊಲ್ಲಬೇಕಲ್ಲ, ಅವನಷ್ಟೇ ಶಕ್ತಿಯನ್ನು ಸಂಪಾದನೆ ಮಾಡೋದಿಲ್ಲ. ಅದು ದೇವರು ಸಮ ಅನ್ಕೊಂಬುದಂತ ದುರಂತ ಉಂಟಾಗಿ ಬ್ರಹ್ಮಾಹಂ ನಿರ್ಗುಣೋಹಂ ವಿಧದ ವಿಧವಿಧಿ ಕೇಶ ಪಾಷಂಡವಾದ. ವಿಷ್ಣುವಿನ ಪ್ರಾಣವು ಬ್ರಾಹ್ಮಣರ ತಪೋ ಯಜ್ಞ ಧರ್ಮ ಕಾರ್ಯಗಳಲ್ಲಿ ನೆಲೆಸಿದೆಯಂತೆ. ದೇವ ಋಷಿ ಪಿತೃಭೂತಗಳಿಗೆ ಆಧಾರನಂತೆ. ಆದ್ದರಿಂದ ಎಲ್ಲೆಲ್ಲಿ ಬ್ರಾಹ್ಮಣ ಗೋವುಗಳು ವೇದಾಧ್ಯಯನ ವರ್ಣಾಶ್ರಮಾಚಾರ ಇರುವುದೋ ಅಲ್ಲೆಲ್ಲ ನುಗ್ಗಿ ಅವುಗಳನ್ನು ಹಾಳು ಮಾಡಿ ಅಂತ ಆದೇಶ. ಇವೆಲ್ಲ ವಿಷ್ಣುವಿನ ಸ್ಥಾನಗಳು, ಸನ್ನಿಧಾನಗಳು, ಹಾಳು ಮಾಡಿ. ನಾರದರು ಹೇಳ್ತಾರೆ, ಧರ್ಮರಾಜ ಅವನ ಅನುಚರರು ಅವನು ಹೇಳಿದಂತೆ ಮಾಡಿದರು. ಪುರ ಗ್ರಾಮಾದಿಗಳೆಲ್ಲವನ್ನು ಸುಟ್ಟರು. ಆಗ ಆ ಹಿರಣ್ಯ ಅಕ್ಷನ ಹತ್ತಿರಕ್ಕೆ ಬಂದು ಎಲ್ಲರೂ ಕೂಡ ಹೇಳ್ಕೊತಾರೆ, ಹಿರಣ್ಯಕಶಿಪುಗಳೆಲ್ಲ, ನೀವೆಲ್ಲರೂ ಅಳುವುದನ್ನು ನಿಲ್ಲಿಸಿರಿ. ವೀರ ಸ್ವರ್ಗವನ್ನು ಸೇರಿದ್ದಾನೆ ನನ್ನ ತಮ್ಮ ಹಿರಣ್ಯಾಕ್ಷ. ಅವರಿವರೊಡನೆ ಹೋರಾಡಿ ಸತ್ತಿಲ್ಲ, ಸಾಕ್ಷಾತ್ ಮಹಾವಿಷ್ಣುವಿನೊಡನೆ ಹೋರಾಡಿ ಸತ್ತಿದ್ದಾನೆ. ಹಾಗಾದರೆ ಅವನಿಗಾಗಿ ಶೋಕಿಸುವುದು ವ್ಯರ್ಥ. ಸರಕ್ಷಿತ ರಕ್ಷತೆಯೋ ಹಿ ಗರ್ಭೆ, ಭಾಗವತದ ವಾಕ್ಯ ಇದು. ಹಿರಣ್ಯಕಶಿಪು ಹೇಳೋದು, ಗರ್ಭದಲ್ಲಿರುವ ಶಿಶುವನ್ನ ರಕ್ಷಿಸುವವನು ಯಾರು? ಪರಮಾತ್ಮ. ಸರಕ್ಷಿತ ರಕ್ಷತೆ ಯೋಹಿ ಗರ್ಭೆ. ಆದ ಕಾರಣ ಅಳಬೇಡಿ, ನಾನು ಆ ವಿಷ್ಣುವಿನ ಸಮ ಬರುತ್ತೇನೆ, ವಿಷ್ಣುವಿನ ಸಮ ಬರ್ತೇನೆ, ಆ ವಿಷ್ಣುವನ್ನೇ ಕೊಲ್ಲುತ್ತೇನೆ. ಏನ್ ಹೇಳ್ತಾ ಇದ್ದಾನೆ? ನನ್ನ ತಮ್ಮನಾದ ಹಿರಣ್ಯಾಕ್ಷನಿಗೆ ಶ್ರಾದ್ದಾದಿ ಕರ್ಮಗಳಾಗೋದಕ್ಕೆ ಮುಂಚೆ ಧರ್ಮೋದಕ ಕೊಡಬೇಕಲ್ಲ, ಆ ಧರ್ಮೋದಕವನ್ನ ನೀರಿನಿಂದ ಕೊಡಲ್ಲ, ವಿಷ್ಣುವಿನ ರಕ್ತದಿಂದ ಕೊಡ್ತೀನಿ ಅಂತ. ವಿಷ್ಣುವಿನ ರಕ್ತದಿಂದ ಕೊಡ್ತಾನಂತೆ, ಅವನ ಸಮಾನೇ ಬಂದ್ಬಿಡ್ತೀನಿ ಅಂತ ಹೇಳಿ ಹಿರಣ್ಯಕಶಿಪು ಎಲ್ಲರನ್ನೂ ಕೂಡ ಸಮಾಧಾನ ಮಾಡ್ತಿದ್ದಾನೆ. ಅದಕ್ಕಾಗಿ ನಾನು ತಪಸ್ಸಿಗೆ ಹೋಗಬೇಕು ಅಂತಾನೆ ಹೋದ. ತಪಸ್ಸಿಗೆ ಮುಖ್ಯವಾದ ವಿಚಾರ ಅಲ್ಲಿ, ತಪಸ್ಸಿಗೆ ಹೋದವನೇ ಬಂದುಬಿಟ್ಟ, ಬೇಗ ಬಂದ. ಕೇಳಿದ್ರು ಮನೆಯಲ್ಲಿ, ಯಾಕೆ ಬಂದುಬಿಟ್ರೆ? ಪತ್ನಿ ಕೈಯಾಗಿ ಕೇಳಿದ್ರು, ಯಾಕೆ ಬಂದುಬಿಟ್ರೆ ತಪಸ್ಸಿಗೆ? ದೀರ್ಘವಾದ ತಪಸ್ಸಿಗೆ ಹೋಗ್ತೀರಿ ಅಂದ್ರಲ್ಲ. ನೋಡು, ತಪಸ್ಸಿಗೆ ಹೋಗಿ ನಿಂತುಕೊಂಡಾಗ ನಾನು ಆ ತಪಸ್ಸಿನಲ್ಲಿ ಒಂದು ಜಾಗ ಮಾಡಿಕೊಂಡೆ. ಆ ಜಾಗದಲ್ಲಿ ಎದುರಿಗೆ ಒಂದು ಮರ, ಆ ಒಂದು ಮರದಲ್ಲಿ 2 ಗಿಳಿಗಳು ಕೂತ್ಕೊಂಡು, ಪಕ್ಷಿಗಳು ನಾರಾಯಣ ನಾರಾಯಣ ಅಂದ್ಬಿಟ್ವಲ್ಲ, ಎಂಥ ಅಮಂಗಳ ಶಬ್ದ.
ನಾರಾಯಣ ಅನ್ನೋದು ಎಂಥ ಆಂಗ್ಲ ಶಬ್ದ, ಅದಕ್ಕೆ ನಾನು ಬಂದ್ಬಿಟ್ಟೆ. ಅವನ ಬಾಯಿನಲ್ಲಿ ನಾರಾಯಣ ಅಂತ ಬಂದಿದೆ. ಪಕ್ಷಿಗಳು ಹೇಳಿದ್ದನ್ನು ಅನುಕರಿಸಿದ್ದಾನೆ. ಅವನ ಬಾಯಿನಲ್ಲಿ ಯಾವಾಗ ನಾರಾಯಣ ಅನ್ನೋ ಸ್ಮರಣೆ ಬಂತೋ ಅದೇ ಸಂದರ್ಭದಲ್ಲಿ ಕೈಯಾದು ಗರ್ಭವನ್ನು ಧರಿಸಿದ್ದಾಳೆ. ಅದೇ ಕಾರಣ ಪ್ರಹ್ಲಾದರಾಜರಲ್ಲಿ ಹರಿನಿಷ್ಠೆ, ಹರಿ ದೀಕ್ಷೆ ಬರುವುದಕ್ಕೆ ಕಾರಣ. ಪುನಃ ಹೊರಟ ತಪಸ್ಸಿಗೆ ಅದೆಷ್ಟೊತ್ತಾಗಲಿ ಘೋರವಾದ ತಪಸ್ಸು, ಕಾಮ್ಯ ತಪಸ್ಸು, ವರವನ್ನು ಕೇಳುವ ತಪಸ್ಸು, ಸ್ವಾರ್ಥದ ತಪಸ್ಸು, ಭಗವಂತನಿಂದ ದ್ವೇಷದಿಂದ ಕೂಡಿದ ತಪಸ್ಸು, ಲೋಕವನ್ನು ಹಾಳು ಮಾಡುವ ತಪಸ್ಸು. ಭಗವಂತ ಅವರಿತ ತಪಸ್ಸು ಮಾಡ್ದ, ಸಂಕಲ್ಪ ಮಾಡ್ದ, ನಿಂತು ಬಿಟ್ಟ. ಹಿರಣ್ಯಕಶಿಪು 2 ಕಾಲಿನ ಹೆಬ್ಬೆರಳಿನಲ್ಲಿ ಮಾತ್ರ ನಿಂತಿದ್ದ. 2 ಕಾಲಿನ ಹೆಬ್ಬೆರಳಿನಲ್ಲಿ ಕಣ್ಣು ಗುಡ್ಡೆಯನ್ನು ನೇರವಾಗಿ ಸೂರ್ಯಮಂಡಲ ನೋಡ್ತಾ ಇದ್ದಾನೆ. ನಿಂತ ಯಾರನ್ನ ನೆನೆಯಬೇಕು? ವಿಷ್ಣು ಬೇಡ, ಅವನನ್ನು ನೆನೆಯೋದು ಬೇಡ. ಯಾಕೆ? ಅವನ ದ್ವೇಷವನ್ನೇ ಮಾಡ್ಕೊಳ್ತಾ ಇರೋ ತಪಸ್ಸಾದ್ರಿಂದ ಅವನ ಸ್ಮರಣೆ ಅಷ್ಟು ಯುಕ್ತವಲ್ಲ. ಬ್ರಹ್ಮದೇವರನ್ನ ಕುರಿತು ತಪಸ್ಸು ಮಾಡ್ತೇನೆ, ಬ್ರಹ್ಮದೇವರನ್ನೇ ಸರ್ವೋತ್ತಮ ಅಂತ ಕರಿತೇನೆ. ಕಾರಣ ಅವನು ಸೃಷ್ಟಿಕರ್ತ ಬ್ರಹ್ಮದೇವ. ಪರಮಾತ್ಮನನ್ನ ಬಿಟ್ಟು ಬೇರೆ ದೇವತೆಗಳನ್ನ ನೆನೆಯುವುದು ತಪ್ಪು ಅಂತ ಒಂದು ಕಡೆ ಬಂದಿದ್ದು ಹೇಳಿದ್ದೆ ನಾನು. ದೇವರನ್ನ ಬಿಟ್ಟು ಬೇರೆ ದೇವತೆಗಳ ಅಂತರ್ಯಾಮಿಯಾಗಿ ನೆನೆಯಿರಿ, ಅವರೇ ಸ್ವತಂತ್ರ ಅಂತ ಇದೆಯಲ್ಲ. ದೇವತೆಗಳೇ ಸ್ವತಂತ್ರರು, ಸಾಧ್ಯ ಇಲ್ಲ. ಆಗ ಹಿರಣ್ಯಕಶಿಪು ಧ್ಯಾನ ಮಾಡ್ತಾ ಇದ್ದಾನೆ. ಅವನ ಜಟೆ ಕೂದಲು ಬೆಳೆದು ಉದ್ದವಾಗಿ ಭೂಮಿಯಲ್ಲಿ ಹರಡಿಕೊಂಡು ಹೊರಟೋಗಿ ಎಷ್ಟು ಘೋರವಾದ ತಪಸ್ಸು ಮಾಡಿದ್ದಾನೆ. ಸಣ್ಣ ಗಿಡ ದೊಡ್ಡದಾಗಿ ಅವನ ಶರೀರದ ಒಳಗೆ ನುಗ್ಗಿ ಬೆಳೆದು ಅದು ಮರವಾಗಿ ಬಿಟ್ಟಿದೆ. ಅಂಥ ವಯಸ್ಸಾಗಿದೆ. ಎಷ್ಟು ವರ್ಷಗಳ ಕಾಲ ತಪಸ್ಸು ಮಾಡಬೇಡ. ವಿಷ್ಣು ದ್ವೇಷದಿಂದ ಕೂಡಿದ ತಪಸ್ಸು ಎಲ್ಲರೂ ಕೂಡ. ಈ ತಪಸ್ಸು ಮಾಡ್ತಾ ಹಗೆಗಳಿಗೆ ವರವೀವರಿಬ್ಬರು, ವರದಿಂದ ಆಗುವ ಉಪಟಳವನ್ನು ತೆಗೆಯಲು ಅರಿಯರು ಅಂತಾರೆ ಕರೆಗಳ. ಹಗೆಗಳು ಅಂದ್ರೆ ಯಾರು? ಶತ್ರುಗಳು, ರಾಕ್ಷಸರು. ಅದಕ್ಕೆ ವರ ಕೊಡೋರು ಯಾರಪ್ಪ ಅಂದ್ರೆ ಬ್ರಹ್ಮದೇವರು, ರುದ್ರದೇವರು. ಬಲು ಬೇಗ ವರ ಕೊಟ್ಬಿಡ್ತಾರೆ. ಅದಕ್ಕೆ ಇವರೆಲ್ಲ ಅವನ್ನೇ ಕೂತು ಮಾಡೋದು. ಪರಮಾತ್ಮನನ್ನ, ವಾಯುದೇವರನ್ನ ಕುರಿತು ತಪಸ್ಸು ಮಾಡೋದೇ ಇಲ್ಲ ಅವರು. ಪರಮಾತ್ಮನನ್ನ, ವಾಯುದೇವರನ್ನ ಕುರಿತು ತಪಸ್ಸು ಮಾಡುವ ಮಾರ್ಗವೇ ಬೇರೆ. ಈ ಬ್ರಹ್ಮದೇವರು, ವಾಯುದೇವರು, ರುದ್ರದೇವರು ಬಲು ಬೇಗ ಕೊಟ್ಟುಬಿಟ್ರು ವರವನ್ನ. ಆ ವರದಿಂದ ಏನಾದ್ರು ಕೊಬ್ಬಿ ಬಿಟ್ಟಾಗ, ಲೋಕಕ್ಕೆ ತೊಂದರೆ ಕೊಟ್ಟಾಗ ಅದನ್ನು ನಿವಾರಣೆ ಮಾಡಲು ಅವರು ಶಕ್ತರಲ್ಲ. ಪರಮಾತ್ಮನೇ ಬರಬೇಕು. ಒಬ್ಬ ರಾಕ್ಷಸ ಇದ್ದಾನೆ, ರುದ್ರದೇವರನ್ನ ಕುರಿತು ತಪಸ್ಸು ಮಾಡಿದ. ಚೆನ್ನಾಗಿ ಮಾಡಿದ ತಪಸ್ಸು. ಒಂದೇ ಬಿಟ್ಟು ಬಹಳ ಬೇಗ ವರವನ್ನು ಕೊಡೋದು. ಏನ್ ಬೇಕು ವರ? ನಾನು ಯಾರನ್ನ ಮುಟ್ಟಿದ್ರೆ ಅವರು ಸುಟ್ಟು ಹೋಗ್ಬೇಕು, ಭಸ್ಮಾಸುರ. ಏನು ಈ ವರ ಕೇಳ್ತಾ ಇದೆಯಲ್ಲೋ ತಥಾಸ್ತು ಅಂತ. ಹೊಲ ಅದನ್ನಾದರೂ ಪ್ರಸಾದ ಅಂತ ತಗೊಂಡು ಹೋಗ್ತಾನ ಈ ರಾಕ್ಷಸ. ನಾನು ಮುಟ್ತೀನಿ, ಅವ್ರು ಸಾಯ್ದರೆ ಹೋದ್ರೆ ಏನ್ ಮಾಡೋದು? ಸತ್ಯವೋ ಸುಳ್ಳು ಇದು? ಅದು ಮೊದಲು ನಿಮ್ಮ ಮೇಲೆ ಆಗ್ಲಿ, ಅವರ ಮೇಲೆ ಆಪರೇಟ್ ಮಾಡ್ದ. ರುದ್ರದೇವರನ್ನೇ ಮುಟ್ಟಕ್ಕೆ ಹೋದಾಗ ಗತಿ ಏನ ಬೇಡ ಇನ್ನು. ಆಗ ರುದ್ರದೇವರು ಓಡಿ ಹೋಗಿ ವೈಕುಂಠದಲ್ಲಿ ವಿಷ್ಣುವನ್ನ ಮೊರೆ ಇಟ್ಟು ಭಗವಂತನನ್ನ ಕೇಳ್ಕೊತಾ ಇದ್ದಾರೆ. ಈ ರೀತಿಯಾಗಿದೆ, ಬರಲಿ ಸುಂದಿರಮ್ಮ, ಈ ರೀತಿ ವರ ಇನ್ಯಾರಿಗೂ ಕೊಡಬೇಡ ಅಂದ ಭಗವಂತ. ಆಗ ಭಗವಂತ ಬಂದು ಮೋಹಿನಿ ರೂಪವನ್ನು ಹಾಕಿಕೊಂಡು ನರ್ತನ ಮಾಡ್ತಾ ಎದುರಿಗೆ ಅವನಿಗೂ ಹೇಳಿದ್ರು, ನೀನು ನರ್ತನ ಮಾಡುವುದು ರಾಕ್ಷಸನ. ಆಗ ಭಗವಂತ ತನ್ನ ಕೈಯನ್ನು ತನ್ನ ತಲೆ ಮೇಲೆ ಇಟ್ಟುಕೊಂಡ, ಅವನು ಕೂಡ ಅವನ ಕೈಯನ್ನು ಅವನ ತಲೆ ಮೇಲೆ ಇಟ್ಟುಕೊಂಡ. ಸುಟ್ಟ ಸತ್ತ ಭಸ್ಮಾಸುರ. ಇಂಥವು ಪುರಾಣದ ಪುಟಗಳಲ್ಲಿ ಬೇಕಾದಷ್ಟು ಬರುತ್ತವೆ. ಬ್ರಹ್ಮದೇವರು, ರುದ್ರದೇವರು ವರವನ್ನು ಕೊಡ್ತಾರೆ. ಅದಕ್ಕೆ ಹಿರಣ್ಯಕಶಿಪು ಕೂಡ ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡ್ತಾ ಇದ್ದಾನೆ. ಅದು ಸ್ತೋತ್ರ ಮಾಡ್ತಾನೆ. ಆ ಸ್ತೋತ್ರ ಶ್ಲೋಕಗಳು 2 ಅರ್ಥದಿಂದ ಕೂಡಿದೆ. ಹಿರಣ್ಯಕಶಿಪು ಮಾಡಿದುದು ಬ್ರಹ್ಮದೇವರ ಪರವಾಗಿ, ಅದನ್ನು ನಾವು ವಿಷ್ಣು ಪರವಾಗಿ ಅರ್ಥ ಮಾಡ್ಕೊಳ್ಳೋದು. ಪ್ರಳಯಕ್ಕೆ ಪ್ರವರ್ತಕನಾಗಿ ಕತ್ತಲಿನಿಂದ ಆವೃತವಾಗಿದ್ದ ಜಗತ್ತನ್ನ ಸ್ವಸಾಮರ್ಥ್ಯದಿಂದ ಪ್ರಕಟಿಸಿದೆಯ ಬ್ರಹ್ಮದೇವ ಅಂದ. ಎಲ್ಲಿ? ಪ್ರಳಯದಲ್ಲಿ. ಆಗ ಕತ್ತಲನ್ನು ಹೋಗಲಾಡಿಸಿ ತತ್ವಗಳನ್ನು ಸೃಷ್ಟಿಸಿ ಸೃಷ್ಟಿ ಕಾರ್ಯ ಮಾಡಿದವರು ಪರಮಾತ್ಮ ಅಲ್ಲವೇ? ಹರಿಯಿಂದ ಸೃಷ್ಟವಾಗಿ ಜಗತ್ತನ್ನು ಆವರಿಸಿದ್ದ ಕತ್ತಲನ್ನು ಹರಿಯ ಪ್ರೇರಣೆಯಿಂದ ಓಡಿಸಿ ಜಗತ್ತನ್ನು ಪ್ರಕಟಿಸಿದ ಹೇ ಬ್ರಹ್ಮದೇವ, ವರವನ್ನು ಕೊಡು.
ಆದಿಯಲ್ಲಿ ವಿಷ್ಣುವು ವಾಸುದೇವ ರೂಪದಿಂದ ವ್ಯಕ್ತನಾಗಿದ್ದಾನೆ, ಅವನೇ ವ್ಯಂಜಕ, ವಿಷ್ಣು ಪರಮಾದಾರ್ಥ. ಹಿರಣ್ಯಕಶಿಪು ಮಾಡಿದಂತಹ ತಪಸ್ಸಿನ ಶ್ಲೋಕಗಳು ಎರಡೆರಡು ಅರ್ಥದಿಂದಲೂ ಕೂಡಿದೆ. ಗೊತ್ತಾಯಿತು ದೇವತೆಗಳಿಗೆ, ಋಷಿಗಳಿಗೆ, ಹೇ ಬ್ರಹ್ಮದೇವ, ನಿನ್ನನ್ನು ಕುರಿತು ಆ ಕಶ್ಯಪರ ಮಗ ತುಂಬ ದೊಡ್ಡ ತಪಸ್ಸನ್ನು ಮಾಡ್ತಿದ್ದಾನೆ, ಹೋಗಬಾರ್ದೆ, ಅವನಿಗೆ ಏನು ಬೇಕೋ ಕೊಡಬಾರ್ದೆ ಅಂತ ಹೇಳಿದ್ರು. ಬ್ರಹ್ಮದೇವರು ಋಷಿಗಳನ್ನೆಲ್ಲ ಮುಂದೆ ಮಾಡಿಕೊಂಡು ಬಂದು ನೋಡ್ತಾರೆ ಕುಳಿತಿರೋ ಜಾಗ ಎಲ್ಲಿದೆ ಅಂತ. ಯಾಕೆ ಅಷ್ಟು ಗಿಡ ಬೆಳೆದು ಬಂದಿದೆ, ಎಲ್ಲ ಗಿಡ ಮರಗಳು ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ಕಮಂಡಲದಿಂದ ಜಲವನ್ನು ತೆಗೆದು ಪ್ರೋಕ್ಷಣೆ ಮಾಡಿದ್ರು. ಆ ಮಣ್ಣು ಎಲ್ಲ ಹೋಯಿತು. ಅವನ ಒಳಗಡೆ ಕೃಷ್ಣನಾಗೆ ಕಾಣಿಸ್ಕೊಂಡಿದ್ದಾನೆ. ಉಸಿರೇ ಆಡಕ್ಕಾಗ್ತಾ ಇಲ್ಲ. ಹಿರಣ್ಯಕಶಿಪು ಓಂ ಬ್ರಹ್ಮದೇವಾಯ ನಮಃ, ಓಂ ಅನ್ನೋದು ನಾರಾಯಣನಿಗೆ, ಇಲ್ಲಿ ಬ್ರಹ್ಮದೇವಾಯ ನಮಃ, ಬ್ರಹ್ಮದೇವಾಯ ನಮಃ ಅಂತ ಇದ್ದಾರೆ. ಬಂದೇ ಬಿಟ್ರು ಬ್ರಹ್ಮದೇವರು ಹತ್ತಿರಕ್ಕೆ. ಹೇ ನೋಡುದ ಹಿರಣ್ಯಕಶಿಪು ತೆರೆದ ಕಣ್ಣುಗಳಿಂದ, ವರದರಾಜನೇ, ವರದರಾಜ ಅಂದ ಅವನ್ನ, ಬ್ರಹ್ಮದೇವರನ್ನ, ನೀನು ವರವನ್ನ ಕೊಡುವುದಾದರೆ ನನಗೆ ಮರಣ ಬೇಡ ಅಲ್ಲ. ಸಾಧ್ಯವಿಲ್ಲಪ್ಪ. ಜಾತಸ್ಯ ಹಿ ಧ್ರುವೋ ಮೃತ್ಯು, ಹುಟ್ಟಿದ ಮೇಲೆ ಸಾವು ನಿಶ್ಚಯ. ಪ್ರತಿಯೊಂದು ಜೀವರಾಶಿಗೂ ಇದ್ದೇ ಇದೆ ಅಂತ್ಯ ಅನ್ನೋದು. ಬೇರೆ ಇನ್ನೇನಾದರೂ ಕೇಳು. ಹಾಗಾದರೆ ವರವನ್ನು ಕೊಡುವುದಾದರೆ ನಿನ್ನಿಂದ ಸೃಷ್ಟಿಯಾಗಿರುವ ಯಾವ ಜೀವರಿಂದಲೂ ಕೂಡ ನನಗೆ ಮರಣ ಬೇಡ. ತಥಾಸ್ತು. ಹಾಗೆ ನನ್ನಿಂದ ಸೃಷ್ಟಿಯಾಗಿರುವ, ವಿಷ್ಣುವಿನಿಂದ ಸೃಷ್ಟಿಯಾಗಿರೋದಾದರೆ ವಿಷ್ಣುವೇ ಆದರೆ ಆಗೋದಲ್ಲ. ಹಾಗಾದರೆ ಅದಕ್ಕೆ ತಥಾಸ್ತು ಅಂದರು. ಮರಣ ಮನೆಯ ಒಳಗೂ ಬೇಡ, ಹೊರಗೂ ಬೇಡ. ಓಹ್ ತಥಾಸ್ತು, ಅದಕ್ಕೂ ಹಗಲಲ್ಲೂ ಬೇಡ, ರಾತ್ರಿಯಲ್ಲಿಯೂ ಬೇಡ, ಆಕಾಶದಲ್ಲಿ ಬೇಡ, ನೆಲದ ಮೇಲೆ ಬೇಡ. ಪ್ರಾಣ ಇರುವ, ಪ್ರಾಣ ಅಲ್ಲದಿರುವ ವಸ್ತುಗಳಿಂದ ಮರಣ ಬೇಡ. ಯುದ್ಧದಲ್ಲಿ ನನಗೆ ಯಾರೂ ಪ್ರತಿಭಟಿಸದಂತೆ ಮಾಡು. ನಾನು ಏಕಛತ್ರಾಧಿಪತಿಯಾಗಬೇಕು. ನನ್ನನ್ನು ಯಾರೂ ಎದುರಿಸಬಾರದು. ನಾನೇ ದೊಡ್ಡವನಾಗಬೇಕು. ಇಂಥ ಮಹಾವರಗಳನ್ನು ಕೇಳಿದಂತಹ ಹಿರಣ್ಯಕಶಿಪುವಿಗೆ ಬ್ರಹ್ಮದೇವರು ಎಲ್ಲದಕ್ಕೂ ತಥಾಸ್ತು ತಥಾಸ್ತು ಅಂತ ಹೇಳಿ ಹೊರಟು ಬಂದ. ತಪಸ್ಸಿನಿಂದ ಮನೆಗೆ ಕೊಪ್ಪಿಬಿಟ್ಟ. ಮಹಾ ದುರಹಂಕಾರ ಹೆಚ್ಚಿತು. ಪೂಜಾ, ಧರ್ಮ, ಸಂಪ್ರದಾಯ ಇವೆಲ್ಲ ಬದಲಾವಣೆ ಆಗಬೇಕು ಅಂತ ಮೊಟ್ಟ ಮೊದಲು. ಸರಿ ಇದ್ರೂ ಕೂಡ ಸರಿಯಾಗಬೇಕು ಅಂತ ಹೊಸಬರು ಬಂದ್ರೆ ಹಾಗೆ ತಾನೇ ಮಾಡೋದು. ಹಿಂದಿನವ್ರು ಏನು ಒಳ್ಳೇದು ಮಾಡಿದ್ರೂ ಕೂಡ ಅದೆಲ್ಲ ಸರಿ ಇಲ್ಲ. ಶುರುವಾಗುತ್ತೆ ನಾಳೆಯಿಂದ ಕಾರ್ಯಕ್ರಮ. ಸರಿ ಇಲ್ಲ, ನಾನು ಹೊಸದಾಗಿ ಮಾಡ್ತೀನಿ. ಇವತ್ತಿನಲ್ಲಿ ಶುರುವಾಗಿದೆ. ಆಗ ಏನಾಯ್ತು, ಸರಿ ಮಾಡ್ತೀನಿ ಹೊರಟ. ಯಾವುದು ಥಿಯರಿನೇ ಕೆಡಿಸ್ಬಿಟ್ಟ. ಥಿಯರಿ ಕೆಟ್ಟೋದ್ರೆ ಪ್ರಾಕ್ಟಿಕಲ್ ತಾನಾಗೆ ಕೆಟ್ಟು ಹೋಗುತ್ತೆ. ಪ್ರಾಕ್ಟಿಕಲ್ ತಾನಾಗೆ ಕೆಡುತ್ತೆ. ಸಂಕಲ್ಪನೆ ಬದಲಾಯಿಸ್ಬಿಟ್ಟ. ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಮ್ ಶುಭಚಿತವು. ಈ ಲಕ್ಷ್ಮೀನಾರಾಯಣ ಪ್ರೇರಣೆಯ ಪ್ರೀತ್ಯರ್ಥಂ ಅಂತ ಇತ್ತು ಸಂಕಲ್ಪ. ಬದಲಾಯಿಸಿದೆ ಅದು. ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಮ್ ಶುಭಚಿತವು ಹಿರಣ್ಯಕಶಿಪು ಪ್ರೇರಣೆಯ ಹಿರಣ್ಯಕಶಿಪು ಪ್ರೀತ್ಯರ್ಥಂ ಪ್ರಾತಃ ಸಂಧ್ಯಾ ಉಪಾಸ್ಯೆ. ದೇವತಾ ಪೂಜೆ ಯಾವುದೇ ಆಗಲಿ ಹಿರಣ್ಯಕಶಿಪು ಪ್ರೀತ್ಯರ್ಥವಾಗಿ ಆಗಲಿ, ಎಲ್ಲಿ ಎಲ್ಲಿ ಯಾವ ಯಾವ ಗ್ರಂಥದಲ್ಲಿ ನಾರಾಯಣ, ವಿಷ್ಣು, ಏನೇನೇ ಭಗವಂತನ ಹೆಸರುಗಳು ಬರುತ್ತೆ ಅದೆಲ್ಲ ಬಡಿಸದ ಅದರ ಮೇಲೆ ಹಿರಣ್ಯಕಶಿಪು ಅಂತ ಬರುತ್ತೆ. ಎಂಥ ದ್ವೇಷ ಆಗದ್ರೆ. ಯಾರು ಏನೇ ಮಾಡಿದ್ರು ಕೂಡ ಪೂಜೆ ಮಾಡಿದ್ರು ನನ್ನ ಪ್ರತಿಮೆಗೆ ಪೂಜೆ ಮಾಡಿ, ಅವನ ಪ್ರತಿಮೆ, ಅವನ ವಿಗ್ರಹ, ಅವನ ಸಂಕಲ್ಪ, ಅವನ ಹೆಸರು. ಏನು ಹಿರಣ್ಯಕಶಿಪುವಿನ ಕೋಪ ಅಷ್ಟಿಷ್ಟಲ್ಲ. ವಿಷ್ಣುವಿನ ಮೇಲೆ ವಿಷ್ಣು ದ್ವೇಷ. ದೇವತೆಗಳಿಗೆಲ್ಲರೂ ಹಿಂಸೆ ಬಂದ್ಬಿಟ್ಟು ಇದೇನಿದೆ, ಅವತ್ತಿಂದ ಇದ್ದಿದ್ದು ಒಂದು ರೀತಿ, ಈ ರೀತಿ ಮಾಡ್ತಿದ್ದಾನಲ್ಲ, ಏನು ಮಾಡೋಣ ಇದಕ್ಕೆ, ನಾವು ಏನು ಮಾಡುವ? ಆಗ ಹೇಳಿದಲ್ಲ ನಾನು ಪ್ರಾರಂಭವೇ ಹೇಳಿ, ದೇವತೆಗಳು ನಮ್ಗೆ ಏನೇ ಕಷ್ಟ ಬಂದ್ರೂ ಪರಮಾತ್ಮನ ಮುಂದೆ ಕೇಳ್ಕೊತಾರೆ. ಸುಖ ಬಂದರೂ ಅವ್ರು ಒಪ್ಪಿಸ್ತಾರೆ, ಕಷ್ಟ ಬಂದರೂ ಕೇಳ್ಕೊತಾರೆ, ಎಲ್ಲವೂ ಅವರು. ಹಾಗೆ ದೇವತೆಗಳೆಲ್ಲರೂ ಕೂಡ ತುಂಬ ಭಯಭೀತರಾಗಿ ವೈಕುಂಠಕ್ಕೆ ಹೋದರು. ನೋಡಿದ್ರು ಭಗವಂತನನ್ನ ವೈಕುಂಠ ಮಂದಿರದಲ್ಲಿ. ಭಗವಂತ ಹೇಳಿದ, ಮದ್ದರ್ಶನಂ ಹೇ ಭೂತಾನಾಂ ಸರ್ವಶ್ರೇಯೋನುಪತ್ತಯೇ. ಎಂಥ ವಾಕ್ಯ ಭಾಗವತದ ಸಪ್ತಮ ಸ್ಕಂದದ್ದು. ದೇವತೆಗಳಿರ, ವಿಷ್ಣು ಭಕ್ತರಿರ, ಮೋಕ್ಷಾಪೇಕ್ಷಿಗಳು, ತತ್ವ ಜಿಜ್ಞಾಸುಗಳು
ಸಕ್ರಮವಾಗಿ ಅವರು ಕಾರ್ಯ ಮಾಡ್ಕೊಂಡ್ಬರ್ಬೇಕು. ಎಲ್ಲ ತೊಂದರೆಯಾಗಿದೆ ಕಣಪ್ಪ ಅಂತ ಕೇಳಿಕೊಂಡ್ರು. ನೀವು ವೈಕುಂಠ ತನಕ ಬಂದಿದ್ದೀರಿ, ನನ್ನ ದರ್ಶನ ಮಾಡಿದಿರಿ, ಅದೇ ನಿಮ್ಮ ಶ್ರೇಯಸ್ಸು ಅಂತ. ಇದು ಬೃಹದಾರಣ್ಯೋಪನಿಷತ್. ಭಗವಂತನ ದರ್ಶನ ಅನ್ನೋದು ಇದೆಯಲ್ಲ, ಅದು ಸರ್ವಶ್ರೇಷ್ಠವಾದದ್ದು. ಮಠಮಲ್ಲಿ ನಾವು ದೇವಾಲಯಕ್ಕೆ ಹೋಗೋದು ಏನು ಮಾಡೋದು? ಮಠಮಲ್ಲು ಮಂಗಳಾರತಿ, ಪಂಚಾಮೃತ, ಪ್ರಸಾದ, ಹಸ್ತೋಕ ಎಲ್ಲ ಆಮೇಲೆ ಆಗುತ್ತೆ. ಮೊದಲ ಕಣ್ಣಿಂದ ದೇವರ ದರ್ಶನ, ದೇವರ ದರ್ಶನ. ಗುಡಿಯಿಂದ ಬರ್ತಾರೆ, ಅವ್ರು ಕೇಳೋ ಪ್ರಶ್ನೆನೇ ಅದು. ಹೊರಗೆ ಬರೋರಿಗೆ ದೇವರ ದರ್ಶನ ಆಯ್ತಾ ಅಂತ. ದರ್ಶನ ಆಯ್ತಾ? ಭಗವಂತ ಅದೇ ಮಾಡಿ ಹೇಳ್ದ, ನನ್ನ ದರ್ಶನವೇ ನಿಮಗೆಲ್ಲ ಮಂಗಳಕರ ಅಂದ್ಬಿಟ್ಟ. ಇದಕ್ಕಿಂತ ಬೇಕಾಗಿ ದೇವರ ದರ್ಶನಕ್ಕೆ ತಾನೇ ಹೋಗೋದು ನಾವು, ದೇವಾಲಯಗಳಿಗೆ, ಪುಣ್ಯಕ್ಷೇತ್ರಗಳಿಗೆಲ್ಲ. ಆಗ ದೇವತೆಗಳಿರ ಹೆದರಬೇಡಿ, ನಿಮ್ಮೆಲ್ಲರಿಗೂ ಮಂಗಳವಾಗುತ್ತದೆ, ನನ್ನ ದರ್ಶನ ಶ್ರೇಯಸ್ಸನ್ನ ಉಂಟು ಮಾಡುತ್ತದೆ. ಆ ದೈತ್ಯ ಅಧಮ ಹಿರಣ್ಯಕಶಿಪು, ಅವನ ಚೇಷ್ಟೆ ಎಲ್ಲ ನನಗೆ ತಿಳಿದಿದೆ. ಆ ನೀಚ ದೈತ್ಯನನ್ನು ಕೊಂದು ನಿಮ್ಮೆಲ್ಲರಿಗೂ ಸುಖ ಶಾಂತಿಗಳನ್ನು ಕೊಡ್ತೇನೆ. ನಾನು ಕೊಡ್ತೇನೆ ಅವನ್ನ, ಯೋಚನೆ ಮಾಡಬೇಡಿ. ಆ ಧರ್ಮ ಪಾಲಕನು, ನನ್ನಲ್ಲಿ ದ್ರೋಹ ಮಾಡಿದವನು ತಡವಿಲ್ಲದೆ ನಾಶ ಹೊಂದುತ್ತಾನೆ ಎಂಥ ವಾಕ್ಯ ಭಾಗವತದ್ದು ಕೂಡ. ಭಗವಂತನಲ್ಲಿ ದ್ವೇಷ ಮಾಡಿದರೆ, ಭಗವಂತನಿಗೆ ದ್ರೋಹ ಮಾಡಿದರೆ ಬಹಳ ಬೇಗ ನಾಶವಾಗ್ತಾನೆ. ಭಗವದ್ವಿಚಾರಗಳಿಗೆ ದ್ರೋಹ ಮಾಡಬಾರದು. ಅವನು ಭಕ್ತೋತ್ತಮ, ಒಬ್ಬ ಬರ್ತಾನೆ ಮಗ, ಮಹಾತ್ಮ, ದೇವಸ್ವಭಾವ, ದ್ವಿಜದ್ರುಮೋಯ, ಅಪರೋಕ್ಷೀಕೃತ ಶ್ರೀಶಃ, ಅವನ ಮಗ ಪ್ರಹ್ಲಾದ. ಅವನನ್ನು ನೆಪ ಮಾಡಿಕೊಂಡು ನಾನು ಅವನನ್ನು ಸಂಹಾರ ಮಾಡ್ತೇನೆ, ನೀವೆಲ್ಲ ಹೋಗ್ರಿ. ಕಳಿಸಿಕೊಟ್ಟ. ಹಿರಣ್ಯಕಶಿಪು ಸಾಯ್ತಾನೆ, ನೀವು ಚಿಂತಿಸಬೇಡಿ, ಮಗ ಅಂತ ಭಕ್ತನಾಗಿ ಬರ್ತಾನೆ ಪ್ರಹ್ಲಾದ ಎಂಬುದಾಗಿ ಅವರಿಗೆ ಹೇಳಿದ ಸ್ವಾಮಿ. ಎಲ್ಲರೂ ಕೂಡ ಹೊರಟು ಬಂದರು, ದೇವತೆಗಳೆಲ್ಲರೂ ಕೂಡ. ಹಿರಣ್ಯಕಶಿಪುವಿನ ಪ್ರತಾಪ ತೀವ್ರವಾಯಿತು. ಆಗ ನಾರದರು ಹೇಳ್ತಾರೆ, ಧರ್ಮರಾಜ, ಆ ದೈತ್ಯ ಪತಿ ಹಿರಣ್ಯಕಶಿಪುವಿಗೆ 4 ಜನ ಗಂಡು ಮಕ್ಕಳು, ಪ್ರಹ್ಲಾದ, ಅನುಹ್ಲಾದ, ಸಹ್ಲಾದ, ಹ್ಲಾದ ಅಂತ 4 ಜನ ಗಂಡು ಮಕ್ಕಳು. ಅದರಲ್ಲಿ ದೊಡ್ಡವನೇ ಪ್ರಹ್ಲಾದ. ಏನು ದೊಡ್ಡ ಗುಣ ಅವನಲ್ಲಿರ್ತಕ್ಕಂಥದ್ದು. ಹಿರಣ್ಯಕಶಿಪು ಅಂದುಕೊಂಡ, ದೈತ್ಯರ ಮಕ್ಕಳು ಎಲ್ಲ ಇದ್ದಾರೆ, ನನ್ನ ಮಕ್ಕಳು ಕೂಡ ಇದ್ದಾರೆ, ಇವರೆಲ್ಲರಿಗೂ ಕೂಡ ಒಳ್ಳೆ ವಿದ್ಯಾಭ್ಯಾಸ ಆಗಬೇಕು, ಒಳ್ಳೆ ಗುರುಗಳನ್ನು ಕಲಿಸ್ಬೇಕು. ಯಾರು ದೈತ್ಯರ ಗುರುಗಳು? ಶುಕ್ರಾಚಾರ್ಯರು. ರಾಕ್ಷಸರ ಗುರುಗಳು ಶುಕ್ರಾಚಾರ್ಯರನ್ನು ಕಂಡ, ಭೇಟಿಯಾಗಿ ಕರೆಸಿಕೊಂಡ. ಇವನಾಗೆ ಭೇಟಿ ಮಾಡ್ತಾನೆ, ಎಲ್ಲರೂ ಇವರ ಹತ್ರಕ್ಕೆ ಬರಬೇಕು, ಗುರುಗಳಾದರೂ ಕೂಡ. ಶುಕ್ರಾಚಾರ್ಯರು ಬಂದರು, ಮಕ್ಕಳಿಗೆ ಪಾಠ ಹೇಳ್ಕೊಡ್ಬೇಕು. ಆಗ ಶುಕ್ರಾಚಾರ್ಯರು ಹೇಳಿದರು, ಮಹಾರಾಜ, ಇನ್ನು ಮಕ್ಕಳು ಚಿಕ್ಕವರು, ಅದಕ್ಕೆ ನನ್ನ ಮಕ್ಕಳನ್ನ ಕಳಿಸ್ತೇನೆ ಪಾಠ ಹೇಳ್ಕೊಡೋಕ್ಕೆ. LKG UKG ಸ್ಟೇಜ್ ಪಾಠ ಹೇಳ್ಕೊಡೋಕ್ಕೆ ಕಳಿಸ್ತೇನೆ. ಅವರು ಮೊದಲನೇ ಅಧ್ಯಾಯ ಯಾವುದು? ಹರಿದ್ವೇಷ, ಮೊದಲನೇ ಅಧ್ಯಾಯ ಮಾಡಿದ್ರು. ಎರಡನೇದು ಹಿಂಸೆ ಮಾಡುವುದು ಹೇಗೆ, ಎರಡನೇ ಅಧ್ಯಾಯ. ಇವೆಲ್ಲ ಅವರು ಹೇಳ್ಕೊಡ್ತಾರೆ. ನಾನು ಮುಂದಕ್ಕೆ ಬಂದು ಹೇಳ್ಕೊಡ್ತೀನಿ, ದೇಶಗಳನ್ನೇ ಹಾಳು ಮಾಡೋದು ಹೇಗೆ, ಅವೆಲ್ಲ ದೊಡ್ಡ ಸಬ್ಜೆಕ್ಟ್ ಅವೆಲ್ಲವೂ ಕೂಡ. ಅದಕ್ಕೆ ನಾನೇ ಬಂದು ಹೇಳ್ಕೊಡ್ತೇನೆ ಮುಂದಕ್ಕೆ. ಈಗ ನನ್ನ ಮಕ್ಕಳಾದ ಷಂಡ ಮತ್ತು ಮರ್ಕ, ಅವರ ಹೆಸರು ಎರಡು ಕಲಿಸುತ್ತೇನೆ. ಅರಮನೆಯಲ್ಲಿಯೇ ಗುರುಕುಲ ಪ್ರಾರಂಭವಾಯಿತು. ಕರೆಸಿದ ಷಂಡಾಮರ್ಕರನ್ನ ಹಿರಣ್ಯಕಶಿಪು. ಸಬ್ಜೆಕ್ಟ್ ಇಡಬೇಕಲ್ಲ, ಸಿಲೆಬಸ್ ಯಾವ್ದು ಇಡಬೇಕು, ಇದೇ ಹೇಳ್ಕೊಡ್ಬೇಕು. ಶಾಸನ ಮಾಡಿದ ಯಾವುದು? ಧರ್ಮ, ಅರ್ಥ, ಕಾಮ, ಮೋಕ್ಷ ಇದೆ, ಆದರೆ ಮೋಕ್ಷ ಬೇಡ. ಧರ್ಮ, ಅರ್ಥ, ಕಾಮ ಮೂರನ್ನೇ ಹೇಳ್ಕೊಡಿ. ಮೋಕ್ಷ ಹೇಳ್ಕೊಡ್ಬೇಕಾದ್ರೆ ವಿಷ್ಣು ಬರಲೇಬೇಕಲ್ಲಿಗೆ. ವಿಷ್ಣುವಿನ ವಿಚಾರಗಳು ಮೋಕ್ಷಕ್ಕೆ ಬೇಕೇ ಬೇಕು. ವಿಷ್ಣುವಿಲ್ಲದೆ ಮೋಕ್ಷವಿಲ್ಲ. ವಿಷ್ಣುವಿನ ದೀಕ್ಷೆ ವೈಷ್ಣವತ್ವ. ಅವೈಷ್ಣವಾನಾಂ ಕೃತಂ ನ ಮೋಕ್ಷಃ. ವೈಷ್ಣವ ದೀಕ್ಷೆ ಇಲ್ಲದವನಿಗೆ ಮೋಕ್ಷವಿಲ್ಲ. ಅದಕ್ಕೋಸ್ಕರವಾಗಿ ಮೋಕ್ಷ ಬೇಡ. ಧರ್ಮ, ಅರ್ಥ, ಕಾಮ ಹೇಳ್ಕೊಡಿ ಮಕ್ಕಳಿಗೆ. ಬಿಟ್ಟ. ಪಾಠ ಶುರುವಾಗಿದೆ. ಪಾಠವನ್ನು ಕೇಳ್ತಾ ಕೇಳ್ತಾ ಇದ್ದಾರೆ. ಸ್ವಲ್ಪ ದಿನಗಳು ಕಳೆದವು. ಹಿರಣ್ಯಕಶಿಪುಗೆ ಪ್ರೀತಿ ಉಂಟಾಯಿತು ಮಗನ ಮೇಲೆ. ಕರೆಸಿದ ಪ್ರಹ್ಲಾದನನ್ನ, ಕೂಡಿಸಿಕೊಂಡ. ಮಗು ಪ್ರಹ್ಲಾದ, ಗುರುಕುಲಕ್ಕೆ ಹೋಗ್ತಾ ಇದೀಯಾ? ಹೋಗ್ತಾ ಇದ್ದೀನಿ ಮಹಾರಾಜ. ಪಾಠ ಹೇಳಿಸ್ಕೋತಾ ಇದೀಯಾ?
ಹೇಳ್ತಾ ಇದ್ದಾರೆ. ಹೇಳಿಸ್ಕೊತಾ ಇದ್ದೀನಿ ಇನ್ನಿಲ್ಲ. ಅವ್ರು ಹೇಳ್ಕೊಡ್ತಾ ಇರೋದೆಲ್ಲ ವಿಷ್ಣು ದ್ವೇಷ. ಹೇಳಿಸ್ಕೊತಾ ಇದ್ದೀನಿ ಅಂದ್ರೆ ಅದು ಕೊಟ್ಟೆ ಕೊಟ್ಟಾಗಾಯ್ತಲ್ಲ. ಹೇಳ್ಕೊಡ್ತಾ ಇದ್ದಾರೆ. ಏನನ್ನ ಕಲ್ತ್ಕೊಂಡಿದ್ದಿ ಅದನ್ನ ನಿನ್ನ ಮುದ್ದು ಬಾಯಿನಲ್ಲಿ ಹೇಳಪ್ಪ. ಮಕ್ಕಳನ್ನ ಕೇಳ್ತೀನಿ. ಅದೇ ಹೇಳಿದಲ್ಲ, ಚಿಕ್ಕ ಪ್ರೈಮರಿ ಸ್ಕೂಲ್ ಮಕ್ಕಳನ್ನ ಎಲ್ಲ ಇಂಪ್ರೂವ್ಮೆಂಟ್ ಕೇಳ್ತಾ ಇರ್ತೀವಿ. ಏನೇನಾಯ್ತು ಅಂತ, ಮಾರ್ಕ್ಸ್ ಕಾರ್ಡ್ ಬರುತ್ತಾ ಅಂತ ಕಾಯ್ತಾ ಇರ್ತೀವಿ. ಸೈನ್ ಹಾಕಿ ಕಳಿಸ್ತೀವಿ. ಕಾಲೇಜ್ ಹೋದ್ಮೇಲೆ ಆ ಮಾರ್ಕ್ಸ್ ಕಾರ್ಡೇ ತೋರಿಸಲ್ಲ ನಮ್ಗೆ, ಅವರೇ ಸೈನ್ ಹಾಕೊಂಡು ತಗೊಳ್ಳೋದು. ಹಾಗಾದ್ರೆ ಇಲ್ಲಿ ಕೇಳ್ತಾ ಇದ್ದಾನೆ ಹಿರಣ್ಯಕಶಿಪು, ಏನ್ ಕಲ್ತ್ಕೊಂಡೆ ಹೇಳು. ಏನ್ ಮಹಾರಾಜ ಹೀಗೆ ಕೇಳ್ತಾ ಇದೀಯಾ? ಏನು ಕಲ್ತ್ಕೊಂಡೆ ಅಂತ ಕೇಳ್ತಿದ್ಯಲ್ಲ, ಕಲಿತುಕೊಳ್ಳುವುದಕ್ಕೆ ನನಗೆ ಸ್ವತಂತ್ರ ಇಲ್ಲಿದೆ, ಹೇಳಿಕೊಡುವುದಕ್ಕೆ ಅವರಿಗೆ ಸ್ವತಂತ್ರ ಇಲ್ಲಿದೆ. ಅವರಲ್ಲಿ ನಿಂತು ಭಗವಂತ ನುಡಿಸುತ್ತಾನೆ, ನನ್ನಲ್ಲಿ ನಿಂತು ಕೇಳುತ್ತಾನೆ, ನಿನ್ನಲ್ಲಿ ನಿಂತು ಹೇಳಿಸುತ್ತಾನೆ. ಆದ ಕಾರಣ ಕಲಿಯುವುದಕ್ಕೆ ನನಗೆ ಸ್ವತಂತ್ರವಿಲ್ಲ. ಎಲ್ಲ ಕಡೆಯೂ ಆ ಮಹಾವಿಷ್ಣು ಲಕ್ಷ್ಮೀನಾರಾಯಣ ಅವನಿದ್ದಾನೆ ಸ್ವಾಮಿ. ಎಲ್ಲ ಠಾವಿನಲ್ಲೂ ಲಕುವಿನಲ್ಲವನಿದ್ದಾನೆ. ಅವನೇ ಸ್ವತಂತ್ರ, ಅವನೇ ಪ್ರೇರಕ, ಸರ್ವಚೇಷ್ಟ, ಸರ್ವಚಿಂತಕ, ಸರ್ವೋತ್ಪಾದಕ, ಸರ್ವ ಪ್ರೇರಕ, ಎಲ್ಲವೂ ಅವನೇ ಆಗಿದ್ದಾನೆ. ನಮಗೆ ಎಲ್ಲಿದೆ ಸ್ವಾತಂತ್ರ್ಯ? ನಾನು ಹೇಗೆ ಹೇಳಿ? ಸರ್ವಂ ವಿಷ್ಣುಮಯಂ ಜಗತ್ ಅಂತ ಪ್ರಕಾಶ ಒಂದೇ ಮಾತು. ಸರ್ವಂ ವಿಷ್ಣುಮಯಂ ಜಗತ್, ಎಲ್ಲರಲ್ಲಿಯೂ ವಿಷ್ಣು, ಎಲ್ಲ ಕಡೆಯೂ ವಿಷ್ಣು, ಯಾವಾಗಲೂ ವಿಷ್ಣು, ಎಲ್ಲ ವಸ್ತುಗಳಲ್ಲಿ ವಿಷ್ಣು, ಸರ್ವಂ ವಿಷ್ಣುಮಯಂ ಜಗತ್. ಈ ಮಾತನ್ನು ಕೇಳಿದಂತಹ ಹಿರಣ್ಯಕಶಿಪುವಿಗೆ ಏನಾಗಿರಬೇಡ, 2 kg ಮೆಣಸಿನಕಾಯಿ ಹರ್ಕೊಂಡು ಕುಡ್ದಾಗಾಯ್ತು. ಇದಕ್ಕಿಂತ ಬೇಕೇ ಈ ಖಾರವಾದ್ದು? ಅಪ್ಪ ಎಂಥ ಮಾತು! ಮಗು ಪ್ರಹ್ಲಾದ, ಏನಿದು ಪ್ರಾರಂಭದಲ್ಲಿ ನಿನ್ನ ಪ್ರಗತಿ? ನನಗೆ ಯಾವುದು ಬೇಡ, ನನ್ನ ಮನಸ್ಸಿಗೆ ಬೇಡ, ಅದನ್ನೇ ಹೇಳ್ತಾ ಇದೆಯಲ್ಲೋ. ಏಷ ಬುದ್ಧಿ ವಿಪರ್ಯಯ. ನಿನಗೆ ಈ ಬುದ್ಧಿ ಎಲ್ಲಿಂದ ಬಂತು? ಯಾರು ಹೇಳ್ಕೊಟ್ಟಾರ? ಕರೆಸಿದ ಸೇವಕರನ್ನ, ಗುರುಗಳನ್ನ ಕರ್ಕೊಂಡ್ರಿ. ಗಡ ಗಡ ಗಡನೆ ನಡುತ್ತಾ ಬಂದ್ರು. ಜ್ಞಾಪಕ ಕರೆದ್ನಲ್ಲಪ್ಪ, ಏನಾಗಬೇಕು? ಇದೇನ ಹೇಳ್ಕೊಟ್ಟಿರೋದು ನನ್ನ ಮಗನಿಗೆ? ಯಾವುದು ವಿಷ್ಣು ಶಬ್ದ ಬೇಡ ಅಂತ ಹೇಳಿದ್ದೆ ಅದೇ ಬಂದಿದೆಯಲ್ಲ ಇವನಿಗೆ, ಯಾಕೆ ಹೇಳ್ಕೊಟ್ರು ಇದನ್ನ? ಮಹಾರಾಜ, ನಾನು ಹೇಳ್ಕೊಡ್ಬೇಕಾದ್ದೇ ಇಲ್ಲ, ಅವನೇ ಎಲ್ಲ ಕಲ್ತ್ಕೋತಾನೆ, ಅವನೇ ವಿಷ್ಣು ಶಬ್ದ ಎಲ್ಲ ಕಲ್ತ್ಕೋತಾನೆ. ಆಗ್ತಾ ಇದೆ. ಹೌದಾ? ಹೇಳಿದ್ರು ಮಹಾರಾಜ. ಇನ್ನೊಂದು ಮಾತು ಹೇಳ್ತೀನಿ. ದೈತೇಯ ಚಂದನ ಜಾತೋಯಂ ಪ್ರಹ್ಲಾದೋ ಖಡ್ಡಕೋದ್ರು ಮಹಾ ಭಾಗವತದ ವಾಕ್ಯ. ದೈತೇಯ ಚಂದನ ಜಾತೋಯಂ. ಮಹಾರಾಜ, ದೈತ್ಯರು ಎನ್ನುವ ಶ್ರೀಗಂಧದ ತೋಟ, ಅದರಲ್ಲಿ ಪ್ರಹ್ಲಾದ ಎನ್ನುವ ಮುಳ್ಳಿನ ಗಿಡ ಹುಟ್ಟುಬಿಟ್ಟಿದೆ ಎಂದು ಅದನ್ನು ನಾವು ತಲೆಕೆಳಕ್ ಮಾಡ್ಕೊಂಬೋಣ. ಪ್ರಹ್ಲಾದ ರಾಜರು ಎನ್ನುವ ಶ್ರೀಗಂಧದ ತೋಟದಲ್ಲಿ ದೈತ್ಯರು ಎನ್ನುವ ಮುಳ್ಳಿನ ಗಿಡ ಹುಟ್ಟುಬಿಟ್ಟಿದೆ ಅಂತ ಅರ್ಥ ಮಾಡ್ಕೋಬೇಕು. ಕೊಡ್ಲಿ ಇರುತ್ತಲ್ಲ, ಕೊಡ್ಲಿ, ಆ ಕೊಡಲಿ ಒಂದನ್ನೇ ಹಿಡ್ಕೊಂಡು ಕತ್ತರಿಸಕ್ಕಾಗಲ್ಲ. ಹಿಂದ್ಗಡೆ ಮರದ ತುಂಡು ಹಾಕೊಳ್ಳಬೇಕು. ಮರದ ತುಂಡನ್ನು ಹಿಡಿದು ಕತ್ತರಿಸಬೇಕು. ಮರದ ತುಂಡು, ಕಬ್ಬಿದ್ದಲ್ಲ. ಯಾವುದನ್ನು ಕತ್ತರಿಸಬೇಕು? ಮರವನ್ನೇ ಕತ್ತರಿಸಬೇಕು. ಕತ್ತರಿಸಕ್ಕೆ ಸಹಾಯ ಮಾಡ್ತಿರೋದು ಯಾವುದು? ಮರ. ಮರಕ್ಕೆ ಮರವೇ ಶತ್ರು. ಮರಕ್ಕೆ ಮರವೇ ಶತ್ರುವಾದಂತೆ ಕೊಡಲಿಯ ಕಾವು ಮರ, ಮರವನ್ನೇ ಕತ್ತರಿಸಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಆ ವಿಷ್ಣು ಈ ನಿನ್ನ ಮಗನನ್ನೇ ಒಂದು ಸಹಾಯ ನಮಗೆ ಸಹಾಯ ಬೇಕಾಗಿಲ್ಲ, ಅದರ ನೆಪ ಮಾಡಿಕೊಂಡು ನಿನ್ನ ವಂಶವನ್ನೇ ಸವರುತ್ತಾನೆ ಎಂದು. ಮರಕ್ಕೆ ಮರವೇ ಶತ್ರುವಾದಂತೆ ನಿನ್ನ ಮಗ ನಿನ್ನ ವಂಶಕ್ಕೆ ಶತ್ರುವಾಗಿದ್ದಾನೆ. ಏನು ಮಾಡಬೇಕು ಅವಾಗ? ಹಿರಣ್ಯಕಶಿಪು ಮಗನನ್ನು ತಿಳಿದುಬಿಟ್ಟ. ಗುರುಗಳನ್ನ ಹೇಳಿದ ಅವರಿಗೆ, ಯಾವ ಕಾರಣಕ್ಕೂ ಇವೆಲ್ಲ ಹೇಳ್ಕೊಡ್ಬೇಡಿ, ಒಳ್ಳೆ ಬುದ್ಧಿ ಹೇಳ್ಕೊಡಿ. ಸ್ವಲ್ಪ ದಿನಗಳು ಕಳೆಯಿತು, ತಿರುಗಾ ಕರೆಸಿದ. ಅದನ್ನು ಹೇಳ್ತಾರೆ ನಾರದರು ಧರ್ಮರಾಜನಿಗೆ. ಪ್ರಹ್ಲಾದ ಹರಿಯ ಪಾದ ತಾವರೆಯ ನಿಷೇವಣದಿಂದ ಸಂಪದ್ಭರಿತನಾದರು, ಬ್ರಾಹ್ಮಣರಿಗೆ ವರಪ್ರದನಾದರು, ಶೀಲ ಸಂಪನ್ನ, ಸತ್ಯಸಂಧ, ಜಿತೇಂದ್ರಿಯ, ಇಂತಹ ಸದ್ಗುಣಗಳ ಗಣಿ ಯಾರಪ್ಪ ಅಂದ್ರೆ ಪ್ರಹ್ಲಾದ. ಸಾಧುವು ಪರಮಶುದ್ಧನೂ ಆದ ಮಗನನ್ನು ಅವನ ತಂದೆ ಕರೆಸಿ ಕರೆಸಿ ಕೇಳ್ತಾ ಇದ್ದಾನೆ. ಕರೆಸದ ಇನ್ನೊಂದಿನ ಕುಣಿಸಿಕೊಂಡ. ಮಗು ಪ್ರಹ್ಲಾದ, ಆ ವಿಷ್ಣುವನ್ನ ಮರೆತೆಯ? ಆ ವಿಷ್ಣು ನಿಮ್ಮ ಚಿಕ್ಕಪ್ಪನಾದ ಹಿರಣ್ಯಾಕ್ಷರನ್ನ ಕೊಂದಿದ್ದಾನೆ. ಆ ವಿಷ್ಣು ನಮ್ಮ ಕುಲಕ್ಕೆ ದ್ವೇಷಿ. ಆ ವಿಷ್ಣು ನಮ್ಮ ಕುಲವನ್ನು ನಾಶ ಮಾಡುತ್ತಾನೆ. ಆ ವಿಷ್ಣು ನಮಗೆ ಶತ್ರು.
ಅವನನ್ನು ಮಾತ್ರ ನೀನು ಸ್ಮರಿಸಬೇಡ. ಅದಕ್ಕೆ ಪ್ರಹ್ಲಾದರಾಜರು ಹೇಳಿದರು, ಅಪ್ಪ ಮಹಾರಾಜ, ನೀವೇ ಎಷ್ಟು ಬಾರಿ ವಿಷ್ಣು ವಿಷ್ಣು ಅಂತಿದ್ದೀರಿ, ನೀವೇ ಅವನು ಮರೆತಿಲ್ಲ, ನಾನೇ ಹಾಕಲಿ ಅಂತ. ನೀವೇ ಮರೆತಿಲ್ವಲ್ಲ, ಅಷ್ಟು ಬಾರಿ ಹೇಳ್ತಾ ಇದ್ದೀರಲ್ಲ. ಮರಿಬಾರದು. ಭಗವಂತ ಸಂತತಂ ಸ್ಮರತಂ ವಿಷ್ಣೋ ವಿಸ್ಮರ್ತವ್ಯಂ ನ ಜಾತುಚಿತು. ಆಚಾರ್ಯರು ಸದಾಚಾರ ಸ್ಮೃತಿಯಲ್ಲಿ ಹೇಳುವುದು, ಕೆಲಸ ಕಾರ್ಯಗಳಲ್ಲಿಯೂ ಭಗವಂತನ ಸ್ಮರಣೆ. ಕೆಲಸ ಕಾರ್ಯಗಳೆಲ್ಲ ಮುಗೀತಾ ಸುಮ್ಮನೆ ಕೂತ್ಕೊಂಡ್ವ, ರೆಸ್ಟ್ ರಿಲ್ಯಾಕ್ಸ್ ಅದರಲ್ಲೂ ಭಗವಂತ ಸ್ಮರಣೆ ಮಾಡಿ. ಹೀಗೆ ಭಗವಂತನ ಸ್ಮರಣೆ ಮಾಡದೇ ಇದ್ದ ದಿನ ಅದು ಕೆಟ್ಟ ದಿನ, ದುರ್ದಿನ. ಭಗವಂತನ ಸ್ಮರಣೆ ಮಾಡಿದ ದಿನ ಸುದಿನ. ಹಾಗೆ ಯಾವಾಗಲೂ ಕೂಡ ಭಗವಂತನ ಸ್ಮರಣೆಯನ್ನು ಮಾಡಬೇಕು. ತಳ್ಳಿಬಿಟ್ಟ ಮಗನನ್ನ ದೂರಕ್ಕೆ ತಳ್ಳಿದ, ಕೊಂದು ಬಿಡ್ತೀನಿ ಎಂದ, ತಿರ್ಗಾ ಕರೆಸ್ದ ಪಾಠ ಹೇಳ್ಕೊಡೋನ್ನ. ಏನು ಮಾಡ್ತಿರ್ತಾನೆ ನೀವು ಪಾಠ ಹೇಳ್ಕೊಡುವಾಗ? ಆ ವಿಷ್ಣುವನ್ನ ಇವನು ಮರ್ತಿಲ್ವಲ್ಲ. ಹೇಳಿದ್ರು ಗುರುಗಳು, ಮಹಾರಾಜ ಅಶ್ನನ್ ಪಿಬನ್ ಬ್ರುವನ್ ಶಯನ್ ಗೋವಿಂದ ಪರಿರಂಭಿತ. ಊಟ ಮಾಡುವಾಗ, ಓಡಾಡುವಾಗ, ಆಟ ಆಡುವಾಗ, ಸ್ನಾನ ಮಾಡುವಾಗ, ನಿದ್ರಿಸುವಾಗ ಎಲ್ಲ ಸಂದರ್ಭದಲ್ಲಿಯೂ ಆ ವಿಷ್ಣುವನ್ನು ಮರೆತೇ ಇಲ್ಲ. ಗೋವಿಂದ ಪರಿರಂಭಿತ. ನಿದ್ರೆ ಮಾಡ್ತಿರುವಾಗ ಹೇಗೆ ಸ್ಮರಣೆ ಮಾಡಬೇಕು? ನಿದ್ರೆಗೆ ಹೋಗಕ್ಕೆ ಮುಂಚೆ ಎಷ್ಟಾಗುತ್ತೋ ಅಷ್ಟು ಸ್ಮರಣೆ ಮಾಡಬೇಕು, ಭಗವಂತನ ಸ್ಮರಣೆ. ನಿದ್ರೆಯಲ್ಲಿ ಮಧ್ಯೆ ಎಚ್ಚರವಾದಾಗ ಕುಳಿತುಕೊಂಡು ಆ ನೀರಿರಲ್ಲ, ಆಚರಣೆ ಮಾಡೋಕ್ಕೂ ಆಗಲ್ಲ. ಬಲಗೈಯನ್ನು ಕಿವಿಯಲ್ಲಿ ಮುಟ್ಟುಕೊಂಡ್ರೆ ಅದೇ ಶುದ್ಧಿ. ಕೂತ್ಕೊಂಡು ಪುನಃ ನಿದ್ರೆ ಬರುವ ತನಕ ನಾರಾಯಣ ಕೃಷ್ಣ ಗೋವಿಂದ, ಆಮೇಲೆ ನಿದ್ದೆ ಮಾಡಿದ್ದೀರಿ. ಎಚ್ಚರವಾದಾಗ ಹರಿಸ್ಮರಣೆ, ಸ್ನಾನದಲ್ಲಿ ಹರಿಸ್ಮರಣೆ, ಸಂಧ್ಯಾ ವಂದನೆಯಲ್ಲಿ ಹರಿಸ್ಮರಣೆ ಇಟ್ಟಿದ್ದಾರೆ ವ್ಯವಸ್ಥೆ. ಹೀಗೆ ಮಾಡ್ತಾ ಬಂದ್ರೆ ಯಾವ ಕಷ್ಟವೂ ಇರೋದಿಲ್ಲ, ಯಾವ ಕಷ್ಟವೂ ಇರೋದಿಲ್ಲ. ಆಗ ಇವನು ತಳ್ಳಿಬಿಟ್ಟ ಮಗನನ್ನ, ಹಿಂಸೆ ಕೊಟ್ಟಬೇಕು, ಇವನು ಉಳಿಬಾರ್ದು. ಆಗ ಮಕ್ಕಳೆಲ್ಲ ಕರೆದರು, ಒಬ್ಬ ಪ್ರಹ್ಲಾದ, ನಿಮ್ಮ ತಂದೆಗೆ ತುಂಬ ಕೋಪ ಬಂದಿದೆ, ಬಂದ್ಬಿಡು ಆಟ ಆಡೋಣ. ಆಗ ಹೇಳ್ತಾರೆ ಪ್ರಹ್ಲಾದರಾಜರು, ಏನೋ ನೀವು ಹೀಗೆ ಹೇಳ್ತಾ ಇದ್ದೀರಿ, ಆಟಕ್ಕೆ ಕರೀತಾ ಇದ್ದೀರಲ್ವ ನನ್ನನ್ನ, ಇದು ಆಟ ಆಡೋ ವಯಸ್ಸಲ್ಲಪ್ಪ ಅಂತ. ಚಿಕ್ಕ ವಯಸ್ಸು, ಆಟ ಆಡಕ್ಕಲ್ಲ ಬಂದಿರೋದು ಈ ಜನ್ಮ. ಭಗವಂತ ಕೊಟ್ಟಿರುವ ಈ ಮನುಷ್ಯ ಜನ್ಮ ಇದೆಯಲ್ಲ, ಸಾರ್ಥಕವಾದ ಜನ್ಮ. ಬಲು ಕಷ್ಟಪಟ್ಟಿದ್ದೇವೆ ಈ ಮನುಷ್ಯ ಜನ್ಮ ಬರಕ್ಕೆ. ದುರ್ಲಭಂ ಮಾನುಷಂ ಜನ್ಮಂ. ಯಾವ್ದಾದ್ರು ಈ ಜೀವವನ್ನು ತಗೊಂಡೋಗಿ ಹಂದಿ, ನಾಯಿ, ಕುರಿ, ಕತ್ತೆ, ಕೋಳಿ ಇಟ್ಟುಬಿಟ್ಟಿದ್ದ ಜೀವವನ್ನ ಏನಾಗ್ತಾ ಇತ್ತು? ಮನುಷ್ಯಾಕೃತಿ ಕೊಟ್ಟು ಮನುಷ್ಯನ ಶರೀರದಲ್ಲಿ ಆ ಜೀವವನ್ನು ಭಗವಂತ ಇಟ್ಟಿದ್ದಾನಲ್ಲ, ಎಷ್ಟು ಪುಣ್ಯಕರವಾದದ್ದು. ಒಂದು ಸಮಯವನ್ನು ವ್ಯರ್ಥ ಮಾಡಬಾರದು. ಬಾಲಕರೆಲ್ಲ ಅಂದರು, ಪ್ರಹ್ಲಾದ ಇದೆಲ್ಲ ಹೇಳ್ತೀನಿ, ಮುಂದೆ ತಿಳ್ಕೊಂಡ್ರೆ ಆಯ್ತು ಕೊಡೋ ಇವೆಲ್ಲ. ಹಾಗಬೇಡಿ ಎಂದ ಪ್ರಹ್ಲಾದ. ಕೌಮಾರೇ ಆಚರ್ಯ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ. ಚಿಕ್ಕ ವಯಸ್ಸಿನಲ್ಲಿಯೇ ಭಾಗವತ ಧರ್ಮವನ್ನ ರೂಢಿಸಿಕೊಳ್ಳಬೇಕು. ಚಿಕ್ಕ ವಯಸ್ಸಿನಲ್ಲಿ, ಮುಂದೆ ಅದೇ ದೊಡ್ಡದಾಗುತ್ತೆ, ಒಳ್ಳೆಯದಾಗುತ್ತೆ. ನದಿ ಪ್ರಾರಂಭದಲ್ಲಿ ಚಿಕ್ಕದಾಗಿ ಹರಿಯುತ್ತೆ, ಚಾಪೆ ಆಗಲ್ಲ, ನಡ್ಕೊಂಡು ಹೋಗ್ಬೋದು, ಕಾಣಿಸುತ್ತೆ ನೆಲ. ನದಿ ಪ್ರಾರಂಭದಲ್ಲಿ ಆ ನದಿ ಅಲ್ಲಿಗೆ ನಿಂತುಕೊಳ್ಳಲ್ಲ, ಹರ್ಕೊಂಡು ಬಂದು 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 ನದಿ ಆ ನದಿ ಸಮುದ್ರವನ್ನು ಸೇರುವಾಗ ನೋಡ್ತಾ ಹೋಗುದು, ಅದು ಇನ್ನೆಷ್ಟು ದೊಡ್ಡದಾಗಿ ವಿಶಾಲವಾಗಿರುತ್ತೆ. ಹಾಗೆ ಇದನ್ನು ಚಿಕ್ಕ ವಯಸ್ಸಿನಿಂದಲೇ ನಾವು ರೂಢಿಸಿಕೊಳ್ಳಬೇಕು. ಬಾಲಕರಂದರು ಪ್ರಹ್ಲಾದರಾಜರಿಗೆ, ಇನ್ನು ಮುಂದೆ ತುಂಬ ಆಯುಸ್ಸಿದೆಯಲ್ಲೋ, ನಮ್ಗಿನ್ನು ಚಿಕ್ಕ ವಯಸ್ಸಿವಾಗ ತುಂಬ ವರ್ಷಗಳಿದೆಯಲ್ಲ ನಮಗೆ, ಆವಾಗ ಕಲ್ತ್ಕೊಳ್ಳೋಣ. ಪ್ರಹ್ಲಾದರಾಜ ಹೇಳ್ತಾರೆ, ಬೇಡ, ವಯಸ್ಸು ಶಾಶ್ವತವಲ್ಲ, ವಯಸ್ಸು ಕಳೆದು ಹೋಗ್ತಾ ಇರುತ್ತೆ. ಮನುಷ್ಯನಿಗೆ 120 ವರ್ಷ ಆಯುಷ್ಯ, ಹೊರಟ ಕಾಲ. 100 ವರ್ಷ ಅದು ಕಡಿಮೆ ಆಗೋಯ್ತು. 90, 80 ಇಟ್ಕೊಳ್ಳೋಣ. ಆವರೇಜ್ 100 ವರ್ಷ ಅಂತ ಇಟ್ಕೊಳ್ಳೋಣ ಮನುಷ್ಯನಿಗೆ. ಆವರೇಜ್ ವಯಸ್ಸು ಮನುಷ್ಯನಿಗೆ 100 ವರ್ಷ ಅಂತ ಇಟ್ಕೊಂಡ್ರೆ ಅದರಲ್ಲಿ 50 ವರ್ಷ ಹಗಲು, 50 ವರ್ಷ ರಾತ್ರಿ. ಹಗಲು ಪೂರ್ತಿ ಎಚ್ಚರವಾಗಿರ್ತೀವಿ, ರಾತ್ರಿ ನಿದ್ರೆ. ಏನ್ರಿ 50 ವರ್ಷ ನಿದ್ರೆ ಮಾಡಿರ್ತೀವಲ್ಲ, ಆಗ ಹಗಲು ನಿದ್ರೆ ಮಾಡಿದ್ರೆ ಇನ್ನೂ ಸೇರಿಸ್ಕೊಳ್ಳಿ ಜೊತೆ. ಆ 50 ವರ್ಷ ಏನು ಹಗಲಲ್ಲಿ ಇರ್ತೀವಿ, ಆಗಲೇ ನಮ್ಮ ಚೇಷ್ಟ, ವ್ಯಾಪಾರ ಎಲ್ಲವೂ ಕೂಡ. ಆ 50 ವರ್ಷಗಳಲ್ಲಿ 20 ವರ್ಷಗಳ ಕಾಲ ಬಾಲ್ಯ, ವಿದ್ಯಾಭ್ಯಾಸ ಇವೆಲ್ಲ ನಡೆದೋಯ್ತು. ಇನ್ನೊಂದು 10 ವರ್ಷಗಳು ಕುಟುಂಬ, ಮನೆ, ಮಡದಿ, ಮಕ್ಕಳಾಗೋಯ್ತು. 30 ವರ್ಷ ಪರ್ಸೆಂಟೇಜ್. ಇನ್ನೊಂದು 20 ವರ್ಷಗಳಿದೆ, ಅದರಲ್ಲಿ ಇತರೆ ವ್ಯಾಪಾರಗಳು ಒಂದು 5 ವರ್ಷ ಇಟ್ಕೊಳ್ಳೋಣ.
ಇನ್ನ ರೋಗ ರುಜಿನಗಳಿಗೆ 5 ವರ್ಷ. ಇವತ್ತಿನ ರೇಂಜಿಗೆ ಸಾಕಾಗಲ್ಲ. ಇವತ್ತಿನ ರೋಗ ರುಜಿನಗಳಿಗೆ 5 ವರ್ಷ ಆಗಲ್ಲ, ಇನ್ನೂ ಜಾಸ್ತಿ ತಗೊಳ್ಳಿ, ಬೇಡ 40 ವರ್ಷ ಇಟ್ಕೊಳ್ಳಿ. 100 ವರ್ಷ ಅವರು ಬದುಕಿದ್ರಂತೆ ಅಂದ್ರೆ ಉಳಿದಿರೋದಿನ 10 ವರ್ಷ ನಾವು ಮಾಡೋ ಭಕ್ತಿ 10 ವರ್ಷವೇನೆ. ನಾವು ಮಾಡೋ ನಮಸ್ಕಾರ ಎಲ್ಲ ದೇವರು ತಲುಪಿದ್ರೆ ನಾವು ಯಾಕೆ ಇರಬೇಕಾಗಿತ್ತು? ನಾವು ಮಾಡೋ ನಮಸ್ಕಾರ ಯಾವ ಸಂದರ್ಭದಲ್ಲಿ ಕ್ಲಿಕ್ ಆಗುತ್ತೋ, ಯಾವ ಸಂದರ್ಭದಲ್ಲಿ ನಾವು ಭಗವಂತನನ್ನು ಧ್ಯಾನ ಮಾಡಬೇಕು, ಪ್ರತಿ ಸಂದರ್ಭದಲ್ಲಿಯೂ ಕೂಡ ಭಗವಂತನನ್ನು ನೆನೀತಾ ಹೋಗ್ಬೇಕು. ಅದು ಯಾವುದಾದ್ರು ಒಂದು ಸಂದರ್ಭ ಅದು ಕ್ಲಿಕ್ ಕನೆಕ್ಷನ್ ಆಗುತ್ತೆ ಭಗವಂತನಿಗೆ. ಸುಮ್ಮನೆ ಮಾತ್ರ ಇರಬಾರ್ದು. ಪ್ರಹ್ಲಾದ ರಾಜ ಹೇಳಿರೋ ಮಾತು 100 ವರ್ಷ ಇದ್ರಂತೆ ಅಂದರೆ 10 ವರ್ಷ ಮಾತ್ರ ಅವರ ಆಯುಷ್ಯ ಅಂದರೆ ಇನ್ನೇನು ಮಾಡಬೇಕಿಲ್ಲ. ಪ್ರಹ್ಲಾದ, ಇವೆಲ್ಲ ನಮಗೆ ಗೊತ್ತೇ ಇಲ್ವಲ್ವ, ನೀನು ಯಾವಾಗಲೂ ಕಲಿತೆ ಇದೆಲ್ಲ? ಆಗ ಪ್ರಹ್ಲಾದ ರಾಜ ಹೇಳ್ತಾರೆ, ನಮ್ಮ ತಂದೆ ಅನೇಕ ಬಾರಿ ತಪಸ್ಸಿಗೆ ಹೋಗಿದ್ದನಂತೆ, ನಾನು ನಮ್ಮ ತಾಯಿಯ ಗರ್ಭದಲ್ಲಿ ಇದ್ದನಂತೆ. ಇಂದ್ರ ದೇವರು ಬಂದು ಈ ರಾಕ್ಷಸ ಬೀಜ ಇರಬಾರ್ದು, ರಾಕ್ಷಸ ಸಂತಾನ ಅಂತ ಹೇಳಿ ನಮ್ಮ ತಾಯಿಯನ್ನು ಎಳ್ಕೊಂಡು ಅರಣ್ಯಕ್ಕೆ ಹೋದ್ರಂತೆ, ಕೊಂದು ಬಿಡಬೇಕು ಅಂತ. ಕೊಂದು ಬಿಡಬೇಕು ಅಂತ ಕತ್ತಿಯನ್ನು ತೆಗೆದಾಗ ನಾರದರು ಬಂದರು ಆ ಸಮಯಕ್ಕೆ ಸರಿಯಾಗಿ ಅಲ್ಲಿಗೆ. ಇಂದ್ರ, ಸ್ತ್ರೀ ವಧೆ, ಹೆಂಗಸನ್ನ ವಧೆ ಮಾಡಬೇಡ, ಮೇಲಾಗಿ ಅವಳು ತುಂಬು ಗರ್ಭಿಣಿ. ಇವಾಗ ಈ ಸಂದರ್ಭದಲ್ಲಿ ಯಾರು ವಧೆ ಮಾಡ್ತಾರಾ? ತುಂಬಾ ನಿಂದ್ಯವಾದದ್ದು, ಹೇಯವಾದದ್ದು, ಲೋಕವೆಲ್ಲವೇ ನಿನ್ನನ್ನು ಬೈಯುತ್ತಾರೆ, ಅಂಥ ಕಾರ್ಯ ಇದು, ಬೇಡ ಮಾಡಬೇಡ. ಇಂದ್ರ ದೇವರಿಗೆ ಏನು ಬುದ್ಧಿ ಬಂತೋ, ನಮ್ಮ ತಾಯಿಯನ್ನು ಒಂದು ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡಿಬಿಡೋಲ್ಲ, ಯಾಕೆ ನಾನು ಗರ್ಭದಲ್ಲಿ ಇದ್ದೆ. ಆಗ ನಾರದರು ನಮ್ಮ ತಾಯಿಗೆ ಸಮಾಧಾನ ಹೇಳಿ ಅವರ ಆಶ್ರಮಕ್ಕೆ ಕರ್ಕೊಂಡು ಹೋದಂತೆ. ಅಲ್ಲೇ ಬೆಳೆಸಿದರು, ನಮ್ಮ ತಾಯಿಯನ್ನ ಪೋಷಣೆ ಮಾಡಿದರು. ತುಂಬು ಗರ್ಭದಲ್ಲಿ ನಾನಿದ್ದೇನೆ, ಭಾಗವತವನ್ನ ಹೇಳಿದರು. ಗರ್ಭವಾಸದಲ್ಲಿದ್ದಾಗಲೇ ಪ್ರಹ್ಲಾದರಾಜರು ಭಾಗವತವನ್ನ ಕೇಳಿದ್ದಾರೆ, ಅದಕ್ಕೆ ಆ ದೀಕ್ಷೆ ಬಂದಿರುವುದು. ನಾರದರ ಆಶ್ರಮದಲ್ಲಿ ಪುಣ್ಯ ಕಥೆಗಳು, ಒಳ್ಳೆಯ ದಿನಚರಿ, ಸಾತ್ವಿಕ ಜೀವನ ಆಗಿರ್ಬೇಕಂತ. ಗರ್ಭಿಣಿಯರು ಭಾಗವತವನ್ನು ಓದಬೇಕು, ಎಲ್ಲ ಒಳ್ಳೆ ಪುಣ್ಯ ಕಥೆಗಳನ್ನು ಓದಬೇಕು, ಒಳ್ಳೆ ಪುಸ್ತಕಗಳನ್ನ. ಸದಾಕಾಲ ಕೂತ್ಕೊಂಡು ಆ ಧಾರಾವಾಹಿಗಳು ಬಂದಾಗ ಬರ್ತಾ ಇರುತ್ತಲ್ಲ, ಅದನ್ನ ನೋಡ್ತಾ ಇರೋದಲ್ಲ. ಅಯ್ಯೋ, ಅಮೃತಧಾರ ಇವತ್ತು ನೋಡಲೇ ಇಲ್ವಲ್ಲ ನಾನು ಅನ್ಕೊಳ್ಳೋದು. ಯಾತಕ್ಕೆ ಬೇಕು? ಪ್ರಯೋಜನ ಇಲ್ಲ ಅದರಲ್ಲಿ. ಬರೀ ನೀರಲ್ಲಿ ಬೆರಳು ಇಟ್ಟು ಚೀಪ್ಕೊಂಡ್ರೆ ಯಾವ ರುಚಿಯೋ ಅಷ್ಟೇ ರುಚಿ ಅದರಲ್ಲಿ. ಗರ್ಭಿಣಿ ಸ್ತ್ರೀಯರು ಎಲ್ಲ ಓದ್ತಾ ಹೋಗ್ಬೇಕು. ಅದನ್ನು ಸ್ವಾಭಾವಿಕವಾಗಿ ನಾರದರ ಆಶ್ರಮದಲ್ಲಿ ಪ್ರಹ್ಲಾದ ರಾಜರು ಗರ್ಭದಲ್ಲಿಯೇ ಕಲಿತರು. ನಾರದರ ಆಶ್ರಮದಲ್ಲಿಯೇ ಪ್ರಸವವಾಯಿತು, ಹುಟ್ಟಿದ ಮೇಲೆ ನನಗೆ ಪ್ರಹ್ಲಾದ ಅಂತ ಹೆಸರಿಟ್ಟರು. ಅವರೇನೇ ನಾಮಕರಣ ಮಾಡಿದ್ರು, ಪಾಠವನ್ನ ಹೇಳಿಕೊಟ್ಟರು, ಪುಣ್ಯ ಕಥೆಗಳನ್ನ ಹೇಳಿದ್ರು. ದೊಡ್ಡವನಾದ ಮೇಲೆ ಅಲ್ಲಿ ನಾನು ಭಾಗವತ ಧರ್ಮವನ್ನು ಕಲಿತೆ ಅಂತ ಬಾಲ್ಯದಲ್ಲಿ ಉಪದೇಶ ಮಾಡಿದರು. ನನಗೆ ಆಚರಣೆಗಳನ್ನ ಹೇಳಿಕೊಟ್ರು, ಧರ್ಮದ ಪದ್ಧತಿಯನ್ನು ಉಪದೇಶ ಮಾಡಿದರು. ಇದಕ್ಕಿಂತ ಬೇಕಾಗಿ ನಾರದರು ಅಷ್ಟು ಬುದ್ಧಿ ಮಾಡಿ ಸದ್ಬಾಳ್ವೆಯ ಸೋಪಾನಗಳು, ಸದ್ಬಾಳ್ವೆ ಜೀವನ ಹೇಗೆ ಮಾಡಬೇಕು ಅಂತ ಸೋಪಾನವನ್ನ ವಿಚಾರವನ್ನ ಹೇಳಿಕೊಟ್ಟರು. ಎಷ್ಟು ವಿಚಾರಗಳನ್ನು ತಿಳಿಸುವುದು ಅಂದ್ರೆ ಜೀವನದ ಮೌಲ್ಯಾಂಶಗಳು, ಮೋಕ್ಷಕ್ಕೆ ಬೇಕಾಗಿರುವ ಪೋಷಕಾಂಶಗಳನ್ನ ಅವರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಒಂದು ಅವತಾರದಲ್ಲಿ ನಾರದರಿಂದ ಕಲಿತರು, ಇನ್ನೊಂದು ಅವತಾರದಲ್ಲಿ ನಾರದರಿಗೆ ಕೊಟ್ಟರು. ಹಾಗೆ ನಾರದರಿಂದ ನೇರವಾಗಿ ಪ್ರಹ್ಲಾದರಾಜರು ಕೇಳೋದು. ಇದೇ ಪ್ರಹ್ಲಾದರಾಜರು ಮುಂದೆ ವ್ಯಾಸರಾಜರಾದಾಗ ವಿಜಯನಗರದಲ್ಲಿ ಅದೇ ನಾರದರು ಪುರಂದರದಾಸರಾಗಿ ಬಂದಾಗ ವ್ಯಾಸರಾಜರು ಆ ಪುರಂದರದಾಸರಿಗೆ ದೀಕ್ಷೆಯನ್ನು ಕೊಟ್ಟು ಉಪದೇಶ ಮಾಡಿದರು. ಒಂದು ಅವತಾರದಲ್ಲಿ ಸ್ವೀಕಾರ, ಇನ್ನೊಂದು ಅವತಾರದಲ್ಲಿ ಪ್ರದಾನ. ನಾರದರಿಗೂ ಮತ್ತು ಪ್ರಹ್ಲಾದರಾಜರಿಗೂ ಇರುವ ಸಂಬಂಧ ಹೇಗಿದೆ, ವ್ಯಾಸರಾಯರಿಗೂ ಮತ್ತು ಪುರಂದರದಾಸರಿಗಿರುವ ಅನ್ಯೋನ್ಯ ಸಂಬಂಧ ಈ ರೀತಿಯಾಗಿ. ಆಗ ಕಲ್ತರು, ತುಂಬ ಒಳ್ಳೆಯದಾಯಿತು, ಚೆನ್ನಾಗಾಯಿತು. ಇದು ನಾನು ಆಶ್ರಮದಲ್ಲಿ ಕಲಿತೆ. ಅಷ್ಟು ಹೊತ್ತಿಗೆ ನಮ್ಮ ತಂದೆ ಹಿರಣ್ಯಕಶಿಪು ನನ್ನನ್ನು ಕರ್ಕೊಂಡು ಅರಮನೆಗೆ ಬಂದುಬಿಟ್ಟರು. ಆಮೇಲೆ ನಾನು ನಿಮ್ಮ ಜೊತೆಯಲ್ಲಿ ಬೆಳೆದೆ ಅಂತ ಪ್ರಹ್ಲಾದರಾಜರು ತಮ್ಮ ಹುಟ್ಟಿನ ವಿಚಾರವನ್ನ, ಜೀವನದ ಚರ್ಯೆಯನ್ನ ಹೇಳ್ಕೊತಾ ಬರ್ತಾ ಇದ್ದಾರೆ. ಬಂದ ಮೇಲೆ ಹಿರಣ್ಯಕಶಿಪು ತಿರ್ಗಾ ಕರೆಸ್ಕೊಂಡ ಮಗನನ್ನ. ಏನನ್ನೇ ವಿಚಾರ?
ಇವತ್ತು ನಾನು ಸುಮ್ಮನಿರಲ್ಲ, ನಿನಗೆ ಸೇವಕರಿಗೆ ಆಜ್ಞೆ ಕೊಡ್ತೀನಿ, ನಿನ್ನನ್ನು ಉಳಿಸಬಾರದು, ಕೊಂದು ಬಿಡಬೇಕು ನಿಶ್ಚಯ ಮಾಡ್ಕೊಂಡ್ಬಿಟ್ಟಿದ್ದೇನೆ. ಹೆಂಡತಿಯನ್ನು ಕರೆದ, ಒಂದು ಬಟ್ಟಲು ತುಂಬ ವಿಷ ಕೊಡೋದಿನ ಮಗನಿಗೆ, ಯಾರಿಗೆ ಕೊಡಬೇಕು ಎಂತ ಹಿಂಸೆ ಇದ್ರು, ಕುಡದೇ ಬಿಟ್ರು ವಿಷ, ಏನೂ ಆಗಲಿಲ್ಲ. ಎಂಥ ದೀಕ್ಷೆ. ಒಂದು ಕೋಣೆಯಲ್ಲಿ ಮಗುವನ್ನ ಕುಳ್ಳಿರಿಸಿ ಒಂದು ಬುಟ್ಟಿ ಹಾವನ್ನು ಸುರಿದು ಬಿಟ್ರು, ಯಾರು ಬದುಕೊಂಡು ಸಾಕು, ಒಂದು ಹಾವು ಕಂಡ್ರೆ ಸಾಕಾಗಿದೆ, ಒಂದು ಬುಟ್ಟಿ ಹಾವು ಸುರಿದು ಬಿಟ್ರೆ ಇನ್ನೇನಾಗಬೇಡ. ಏನು ಮಾಡಿರುವಂತೆ ಹಾವುಗಳೆಲ್ಲ ಸುತ್ತ ಕೂತ್ಕೊಂಡ್ಬಿಡುವಂತೆ, ಹೆಡೆ ಬಿಟ್ಟು ಪ್ರಹ್ಲಾದರಾಜನನ್ನ ನೋಡ್ತಾ ಕುಳಿತುಕೊಂಡು ಬಂತೆ, ಏನು ಮಾಡಲಿಲ್ಲ. ಬೆಟ್ಟದ ಮೇಲಿಂದ ಎತ್ತಾಕ್ಬಿಟ್ರ, ಎತ್ತಾಕಿದ್ರೆ ಭೂದೇವಿ ಕೈಗಳನ್ನು ನೀಡಿ ಪ್ರಹ್ಲಾದರಾಜನನ್ನ ಎತ್ಕೊಂಡು ಆ ನಂತರ ಆನೆಯ ಕಾಲಿನ ಹತ್ತಿರ ಮಲಗಿಸ್ಬಿಡಿ, ಆನೆ ತುಳಿದು ಬಿಡ್ಲಿ ಅಂತ ಹಿರಣ್ಯಕಶಿಪು. ಏನೂ ಆಗಲಿಲ್ಲ. ಬರುತ್ತಲ್ಲ ಪ್ರಶ್ನೆ, ನಮಗೆ ಪ್ರಶ್ನೆ ಹಾಕೋದು ಸುಮ್ಮನೆ ಕೇಳಬಾರ್ದು. ಒಂದು ಮಗುವನ್ನ ಇಷ್ಟು ಹಿಂಸೆ ಕೊಟ್ಟರು ಮಗುವಿಗೆ ಏನೂ ಆಗಲಿಲ್ವೇ? ಹಾಗಾದ್ರೆ ಎಲ್ಲಾದ್ರೂ ಉಂಟೆ ಎಂಥ ಶಿಕ್ಷೆಗಳಿವೆಲ್ಲ? ಆಗ ಹೇಳ್ತಾರೆ ಆಚಾರ್ಯರ ನಿರ್ಣಯ ಇಂಥ ಸಂದರ್ಭದಲ್ಲಿ, ಮಧ್ವಾಚಾರ್ಯರ ಭಾಗವತ ತಾತ್ಪರ್ಯ ನಿರ್ಣಯ ಇಂಥ ಸಂದರ್ಭದಲ್ಲಿ ಬಲು ಸಹಾಯ ಮಾಡುತ್ತೆ. ಪ್ರಹ್ಲಾದರಾಜರಲ್ಲಿ ವಾಯುದೇವರ ಆವೇಶ, ವಾಯುದೇವರ ಆವೇಶ ಇರುವ ಕಾರಣ ಹಿರಣ್ಯಕಶಿಪು ಕೊಟ್ಟ ಎಲ್ಲ ಹಿಂಸೆಗಳು ಯಾವ ಕ್ರಮವನ್ನೂ ತೆಗೆದುಕೊಳ್ಳಲಿಲ್ಲ, ಏನೂ ಆಗಲಿಲ್ಲ. ಎಂಥ ಆ ವಾಯುದೇವರ ಆವೇಶ ಪ್ರಹ್ಲಾದರಾಜರಲ್ಲಿ ಹೇಗಿರಬೇಡ. ಯಾವುದೇ ರಾಘವೇಂದ್ರ ಸ್ವಾಮಿಗಳವರ ಮಠವನ್ನು ನಾವು ನೋಡಲಿ, ಬೃಂದಾವನದ ಹಿಂಭಾಗದಲ್ಲಿ ಪ್ರಾಣದೇವರು, ವಾಯುದೇವರು. ವಾಯುದೇವರಿಗೂ ಪ್ರಹ್ಲಾದರಾಜರಿಗೂ ಇರುವ ಸಂಬಂಧ ಯಾವ ಕಾಲದಿಂದ ಬಂದಿದೆ? ಆ ವಿಚಾರ ಬರುತ್ತದ್ರಲ್ಲಿ. ರಾಘವೇಂದ್ರ ವಿಜಯದಲ್ಲಿ ಬರೋದು, ರಾಘವೇಂದ್ರ ಬೃಂದಾವನ ಮಂತ್ರಾಲಯದಲ್ಲಿಲ್ಲ, ಮಂತ್ರಾಲಯದಲ್ಲಿ ರಾಘವೇಂದ್ರ ಗುರುಗಳ ಹಿಂಭಾಗದಲ್ಲಿಲ್ಲ, ಎದುರುಗಡೆ ದೊಡ್ಡ ಪ್ರಾಣದೇವರು, ಅದನ್ನು ಯೋಗೇಂದ್ರರು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಮಂತ್ರಾಲಯದಲ್ಲಿ ಇರ್ತಕ್ಕಂಥದ್ದು. ಬೇರೆ ಇನ್ನೆಲ್ಲ ಮಠಗಳಾಗಿದೆಯಲ್ಲ, ಶಾಖಾ ಮಠಗಳಲ್ಲಿ ರಾಯರ ಬೃಂದಾವನದ ಹಿಂದೆ ಪ್ರಾಣದೇವರು ನಿಂತಿರ್ತಕ್ಕಂಥದ್ದು ಇದ್ದೇ ಇದೆ. ಪ್ರಾಣದೇವರ ಆವೇಶ ಪ್ರಹ್ಲಾದರಾಜರಲ್ಲಿ ಇದ್ದುದರಿಂದ ಹಿರಣ್ಯಕಶಿಪುವಿನ ತೊಂದರೆ ಒಂದೂ ಆಗಲಿಲ್ಲ. ಪ್ರಹ್ಲಾದರಾಜರ ಹರಿನಿಷ್ಠೆ ಇನ್ನು ಹೇಗಿರ್ಬೇಕ? ಏನು ಅಂದ್ರು ಮಗ ದೇವರು ಅನ್ನೋದನ್ನು ಬಿಡಲ್ಲ ಪ್ರಹ್ಲಾದ, ಏನಂದ್ರು ಮಗ ದೇವರನ್ನ ಬಿಡೋದಿಲ್ಲ. ಹೇಳ್ದ ಮಹಾರಾಜ, ವನಂಗತೋ ಯದ್ಧರಿಮಾಶ್ರಯೇತ, ಒಳ್ಳೊಳ್ಳೆಯ ವಿಚಾರವನ್ನು ತಿಳಿದು ಸ್ವಮೌಲ್ಯ ಮಾಪನ ಮಾಡ್ಕೋಬೇಕು ಅಂತ, ಸೆಲ್ಫ್ ವ್ಯಾಲ್ಯೂಯೇಷನ್. ನಾನಿವತ್ತೇನು ಪಾಪ ಮಾಡಿಲ್ವಾ? ಈ ತಿಂಗಳಲ್ಲಿ ಯಾವುದು ಪಾಪ ಮಾಡಿಲ್ವಾ? ಧರ್ಮಾಚರಣೆ ಮಾಡಿದ್ದೇನಾ? ಯಾರಿಗೂ ಹಿಂಸೆ ಕೊಟ್ಟಿಲ್ವಾ? ದೇವರ ವಿಚಾರಗಳನ್ನು ನೆನೆದಿದ್ದೇನಾ? ಇದೆಲ್ಲ ಹೇಳ್ಕೊತಾ ಇರಬೇಕು. ಇದನ್ನು ಮಾಡ್ಕೋತಾ ಇದ್ದಾರೆ ಪ್ರಹ್ಲಾದರಾಜರು. ಸ್ವಮೌಲ್ಯ ಮಾಪನ ಯಾವಾಗಲೂ ಕೂಡ ಇರಬೇಕು. ಸೆಲ್ಫ್ ವ್ಯಾಲ್ಯೂಯೇಷನ್, ಯಾವ್ಯಾವ ಕಾರ್ಯ ಮಾಡಿದ್ದೇನೆ, ಪುಣ್ಯ ಕಾರ್ಯಗಳನ್ನು, ಇದೆಲ್ಲ ವಿವೇಚನೆ ತೆಗೆದುಕೊಂಡು ಪ್ರಹ್ಲಾದರಾಜರು ಹೇಳ್ತಾರೆ, ವಿಚಾರಗಳನ್ನು ತಿಳಿದುಕೋ, ಮಥನ ಮಾಡು, ಜ್ಞಾನಿಗಳೊಡನೆ ಸಂವಾದ ಮಾಡು. ಜ್ಞಾನಿಗಳು ಅನೇಕ ಗ್ರಂಥಗಳನ್ನು ಅವಲೋಕನ ಮಾಡಿರ್ತಾರೆ, ಪುಸ್ತಕಗಳನ್ನು ಓದಿರ್ತಾರೆ, ಒಳ್ಳೊಳ್ಳೆ ವಿಚಾರಗಳು ಬಂದಿರುತ್ತೆ, ಹೊಸ ಹೊಸ ಆವಿಷ್ಕಾರ ಆಗಿರುತ್ತೆ. ಆ ಗ್ರಂಥಗಳಲ್ಲಿ ಇರುವ ಮುಖ್ಯಾಂಶಗಳು ಅವರ ತಲೆಯಲ್ಲಿ ಯಾವಾಗಲೂ ಕೂಡ ಇರುತ್ತೆ. ನೀನು ಅವರ ಜೊತೆ ಸಂವಾದ ಮಾಡು, ಒಳ್ಳೆಯ ಮಾರ್ಗವನ್ನು ರೂಪಿಸಿಕೋ. ಲೋಕದಲ್ಲಿ, ಸಮಾಜದಲ್ಲಿ ಜನ ಒಳ್ಳೆಯವರು ಅನ್ಬೇಕೇ ಹೊರತು ಆಂಟಿ ಸೋಷಿಯೋ ಎಲಿಮೆಂಟ್ ಅಂತಾರಲ್ಲ, ಹಾಗೆ ಬಾಳ್ಬಾರ್ದು. ಸಮಾಜದಲ್ಲಿ ಒಳ್ಳೆಯವನು ಅನ್ನಿಸ್ಕೋಬೇಕು ಮಹಾರಾಜ. ಇವೆಲ್ಲ ಹೇಳ್ತಾ ಇದ್ದಾರೆ. ವನಂಗತೋ ಯದ್ಧರಿಮಾಶ್ರಯೇತ, ಜಪ ಮಾಡು. ಜನದೊಡನೆ ಇದ್ದರೆ ಮನಸ್ಸು ಕಶ್ಮಲ, ಮನಸ್ಸು ಮಾಲಿನ್ಯ. ಹೇಳವೇ ಬೇಡ, ಜನ ಹೋಗುವ ಅರಣ್ಯಕ್ಕೆ ಒಬ್ಬನೇ ಕುಳಿತು ವನಂಗತೋ ಯದ್ಧರಿಮಾಶ್ರಯೇತ, ಎಲ್ಲಕ್ಕೂ ಕಾರಣನಾಗಿರುವ, ಇಡೀ ಜಗತ್ತಿಗೆ ಕಾರಣನಾಗಿರುವ, ಜೀವನನ್ನ ತಂದಿರುವ ಆ ಶ್ರೀ ಹರಿಯನ್ನ ನೀನು ಯಾವಾಗಲೂ ಕೂಡ ನೆನೀತಾ ಹೋಗು. ಇದನ್ನು ಹೇಳಿದ ಮೇಲೆ ಹಿರಣ್ಯಕಶಿಪು ತುಂಬ ವಿಲನೆ ಒದ್ದಾಡುತ್ತ, ಏನು ನನ್ನ ಮಗ ಇವೆಲ್ಲ ಸಾತ್ವಿಕ ವೃತ್ತಿಯನ್ನ, ವಿಷ್ಣುವಿಗೆ ಬೇಕಾಗಿರುವ ಅಂಶಗಳನ್ನೇ ಕಲ್ತಿದ್ದಾರಲ್ಲ, ತುಂಬಾ ತೊಂದರೆ ಆಗಿದೆ ಇದರಿಂದ, ಹೋಗುವಂತ ಹೇಳಿಬಿಟ್ಟ ಆಚೆ. ಆಗ ಬಾಲಕರೆಲ್ಲ ಕರ್ಕೊಂಡು ಹೋದರು. ಪ್ರಹ್ಲಾದ ಕುತ್ಕೋಬಾರ. ಆ ಬಾಲಕರು ಇನ್ನೆಂಥ ಪುಣ್ಯವಂತರಾಗಿರ್ಬೇಡ, ಪ್ರಹ್ಲಾದರಾಜರ ಪಾಠವನ್ನು ಕೇಳುವುದಕ್ಕೆ ಹೇಗಿರ್ಬೇಡ. ಅವರೆಲ್ಲ ಅಪರೋಕ್ಷ ಜ್ಞಾನಿಗಳು, ದೇವತೆಗಳಂತೆ
ಯಾವುದೋ ಪಾಪ ನಿಮಿತ್ತವಾಗಿ ರಾಕ್ಷಸರ ಮನೆಯಲ್ಲಿ ಹುಟ್ಟಿದ್ದಾರೆ, ರಾಕ್ಷಸರ ಕುಲದಲ್ಲಿದ್ದಾರೆ. ಪ್ರಹ್ಲಾದ, ಹೌದು ಕಣ, ನೀನು ಹೇಳೋದು ಸರಿ, ದೇವತೆಗಳೇ ಒಳ್ಳೆಯ ಕಾರ್ಯ, ನಿನ್ನ ಹಾಗೆ ಇರಬೇಕು ಕಣ ಅಂದರು. ಹೇಗೆ? ಇವರು ಇರೋದು ರಾಕ್ಷಸರ ಮನೆಯಲ್ಲಿ, ಪ್ರಹ್ಲಾದರಾಗಿ ಹುಟ್ಟಿರೋದು ರಾಕ್ಷಸರ ಮನೆಯಲ್ಲಿ, ಬೆಳೀತಾ ಇರೋದು ಅಲ್ಲಿ. ಪರಿಸರ ರಾಕ್ಷಸರು, ಸ್ನೇಹಿತರು ರಾಕ್ಷಸರು, ತಂದೆಯೇ ರಾಕ್ಷಸ ಹಿರಣ್ಯಕಶಿಪು. ಹೀಗಿರ್ಬೇಕಾದ್ರೆ ಬೇರೆಯವರಿದ್ದಾರಲ್ಲ, ದೇವತಾ ಪಕ್ಷ, ದೇವತೆಗಳು, ದ್ವೇಷ. ದೇವತೆಗಳಿಗೂ ರಾಕ್ಷಸರಿಗೂ ಯಾವಾಗಲೂ ದ್ವೇಷವೇ. ಅವರು ಕೆಟ್ಟವರು, ಇವರು ಸಾತ್ವಿಕರು. ಅವರ ಭಗವಂತನಿಗೆ ಇವರು ಪ್ರಿಯರು ದೇವತೆಗಳು, ಅವರು ಅಪ್ರಿಯರು, ದೇವರಿಗೆ ಅಪ್ರಿಯರು ರಾಕ್ಷಸರು. ಇವರಿರೋದು ರಾಕ್ಷಸರ ಮನೆಯಲ್ಲಿ, ರಾಕ್ಷಸರ ಪಕ್ಷದಲ್ಲಿ. ಪ್ರಹ್ಲಾದರಾಗಿ ಸಪೋರ್ಟ್ ಎಲ್ಲ ಯಾರಿಗೆ? ದೇವತೆಗಳಿಗೆ. ಒಂದು ಪಕ್ಷದಲ್ಲಿ ಇದ್ದುಕೊಂಡು ವಿರೋಧ ಪಕ್ಷಕ್ಕೆ ಸಹಾಯ ಮಾಡ್ತೀನಿ ಎಂದು ಬಿಡ್ತಾರೇನ್ರಿ? 6 ವರ್ಷ ಉಚ್ಚಾಟನೆ ಪಕ್ಷದಿಂದ. ಇವ್ರಿಗೆ 6 ವರ್ಷ ಅಲ್ಲ, 8 ವರ್ಷನಾದ್ರು ಮಾಡ್ಕೊಳ್ಳಿ, ನಾನು ಇದ್ದದ್ದೇ ರೀತಿ, ನನ್ನ ಧ್ಯೇಯವೇ ಧ್ಯೇಯ ಅಂತ ಹೇಳಿ ಪ್ರಹ್ಲಾದರಾಜರ ಗಟ್ಟಿತನ ಇನ್ನು ಹೇಗಿರಬೇಡ, ಇನ್ನು ಬಹಳ ಜೋರು. ಆಗ ಬಾಲಕರೆಲ್ಲ ಕೇಳ್ತಾರೆ, ಪ್ರಹ್ಲಾದ, ಜೀವನದಲ್ಲಿ ಏನನ್ನು ತಿಳ್ಕೋಬೇಕು, ಹೇಗಿರಬೇಕು? ಕಾಮದ ಕಾಮಾಲೆ, ಅರ್ಥದ ಅನರ್ಥ. ಕಾಮ ಆಗಲೇ ಹೇಳಿದೆ, ಕಾಮನ ಸುಮಾರು ಸಲ ಹೇಳಿದೆ. ಆಶೆ, ಬಯಕೆ, ಆಕಾಂಕ್ಷೆ, ಹೊಂದಲೇಬೇಕೆಂಬ ಇಚ್ಛೆ, ಇದಕ್ಕೆ ಕಾಮ ಅಂತ ಬೇಡ. ಕಾಮವನ್ನು ಮೊದಲು ಬಿಡಿ. ಶರೀರ ಈ ಶತ್ರುಗಳಿಂದ ದೂರವಾಗಿರಬೇಕು. ಕಾಮ ಬಂದು ಕೂಡಲೇ ಹೊಂದಲೇಬೇಕೆಂಬ ಅಪೇಕ್ಷೆ. ಆ ವಸ್ತು ದೊರೆತ ಮೇಲೆ ನನಗೇ ದೊರೆತಿದೆ ಎನ್ನುವ ಮದ. ಅದಕ್ಕಿಂತ ಜಾಸ್ತಿ ಯಾರ ಬಳಿ ಇದೆಯೋ ಅವರನ್ನು ಕಂಡರೆ ಮತ್ಸರ. ನಿದ್ರೆ ಬರಲ್ಲ. ರಾತ್ರಿಯಲ್ಲಿಯೂ ಕೂಡ ಎದ್ದೆದ್ದು ನೋಡ್ತಾ ಇರೋದು, ವೀರು ಮಗ ಸರಿ ಹಾಕಿದಿನ ನೋಡ್ತಾ ಇರೋದು, ಕೀ ಎಲ್ಲಿದೆ ನೋಡ್ತಾ ಇರೋದು. ಮೋಹ, ಮದ, ಮತ್ಸರ, ಮೋಹ, ಕಾಮ. ಖರ್ಚು ಮಾಡಬಾರದು, ಲೋಭ. ಇವು 6 ಜನ ಶತ್ರುಗಳನ್ನ ಮೊದಲು ದೂರ ಇಡಿ ಅಂತಾರೆ ಪ್ರಹ್ಲಾದರಾಜರ ಉದ್ದೇಶ ಇದೆಯಲ್ಲ. ಈ ದೈತ್ಯ ಬಾಲಕ ಪ್ರಹ್ಲಾದ ಇದಾನಲ್ಲ, ಬಾಲಕರಿಗೆ, ತನ್ನ ಸ್ನೇಹಿತರಿಗೆ ಕೊಡುವ ಉಪದೇಶ ಸರ್ವತೋಮುಖವಾದದ್ದು. ಹಣ, ಅದರಿಂದ ಓಡ ಹೋಗಬೇಡಿ, ಉರುಳ್ಕೊಂಡು ಹೋಗ್ತಾ ಇರುತ್ತದು. ನಾವು ಓಡ್ ಹೋಗ್ತಾ ಇದ್ರೆ ನಮ್ಮ ಕೈ ಸಿಗಲ್ಲ. ನಮಗೇನಾದ್ರು ದೊರೆಯಬೇಕು ಅಂತ ಬರೆದಿದ್ದರೆ, ಋಣ ಇದ್ದರೆ, ನಾವು ಅರಣ್ಯದಲ್ಲಿದ್ದರೂ ಕೂಡ ನಾವು ತಂದುಕೊಳ್ತಾರೆ. ನಮಗೆ ದೊರೆಯಲ್ಲ ಅಂತ ಇದ್ರೆ, ಇನ್ನೆಷ್ಟು ಭದ್ರವಾಗಿಟ್ಟಿದ್ದರೂ ಕೂಡ ಹೊರಟೋಗುತ್ತೆ ಹಣ. ಹಣ ಯಾವತ್ತೂ ಒಳ್ಳೆಯದಲ್ಲ, ಬುದ್ಧಿಯನ್ನು ಕೆಡಿಸುತ್ತದೆ. ತೃಪ್ತಿ ಇನ್ನೊಂದಿರಬೇಕು. ಪ್ರಹ್ಲಾದರಾಜರು ಹೇಳುವ ಭಾಗವತದ ಧರ್ಮ ಇದೆಯಲ್ಲ, ಈ ಭಾಗದಲ್ಲಿ ತುಂಬ ಸೊಗಸಾದದ್ದು. ಆ ಭಾಗವತ ಧರ್ಮ ಹೇಗೆ, ಅದನ್ನು ಹೇಗೆ ಪಾಲಿಸಿದ್ದಾರೆ. ಧರ್ಮ ಏನೋ ಹೇಳುತ್ತೆ, ಭಾಗವತ ಧರ್ಮ ಆಚರಣೆ ಮಾಡಬೇಕಲ್ಲ, ಅದು ತುಂಬ ದೊಡ್ಡದು. ಪ್ರಹ್ಲಾದರಾಜರು ಆಚರಣೆ ಮಾಡಿದ್ದಾರೆ. ಆಚರಣೆ ಮಾಡಿದ್ರಿಂದ ಅದೊಂದೇ ಜನ್ಮದಲ್ಲ ಪ್ರಹ್ಲಾದರಾಜರಿಗೆ, ಮುಂದಿನ ಜನ್ಮ ಬಾಕಲೀಕರಾಜರು, ಅದರ ಮುಂದಿನ ಜನ್ಮ ಪ್ರಹ್ಲಾದರಾಜರು, ಅದರ ಮುಂದಿನ ಜನ್ಮ ರಾಘವೇಂದ್ರ ಗುರುಗಳು. ಅದು ವ್ಯಾಸರಾಯ, ಬಾಕಲೀಕರಾಜ ವ್ಯಾಸರಾಯರು, ವ್ಯಾಸರಾಯರಾದ ಮೇಲೆ ರಾಘವೇಂದ್ರ ಗುರುಗಳು. ಪ್ರತಿ ಜನ್ಮದಲ್ಲಿಯೂ ಕೂಡ ಆ ಭಾಗವತ ಧರ್ಮ ಸಾತ್ವಿಕ ಧರ್ಮ, ಅದನ್ನು ಬೆಳೆಸಿಕೊಂಡು ಹೋಗ್ತಿದ್ದಾರೆ. ಪ್ರಹ್ಲಾದರಾಜರು ಹೇಳಿದ ಭಾಗವತ ಧರ್ಮ ಇನ್ನೂ ವಿಸ್ತಾರವಾಗಿದೆ, ತುಂಬ ಸೊಗಸಾಗಿದೆ. ಜೀವನಕ್ಕೆ ಬೇಕಾಗಿರುವುದು, ನಮಗೆ ಕಷ್ಟ ಅನ್ನೋದು ಯಾಕಪ್ಪ ಅಂದರೆ, ನಾವು ಆ ಭಾಗವತ ಧರ್ಮವನ್ನು ಅನುಸರಿಸಬೇಕು, ಅದಕ್ಕೆ ಕಷ್ಟ. ಅದನ್ನು ಅನುಸರಿಸಿದರೆ ಎಲ್ಲಿಲ್ಲದ ಸುಖವನ್ನು ಭಗವಂತ ಅನುಗ್ರಹಿಸುತ್ತಾನೆ. ಪ್ರಹ್ಲಾದರಾಜರು ಹೇಳಿದ ಈ ಭಾಗವತ ಧರ್ಮ ಇನ್ನು ವಿಸ್ತಾರವಾಗಿ. ಹಿರಣ್ಯಕಶಿಪು ಮತ್ತು ಮಗ ಪ್ರಹ್ಲಾದನ ವಾದ ತೀವ್ರವಾಯಿತು, ಕ್ಲೈಮ್ಯಾಕ್ಸ್ಗೆ ಹೋಗ್ತಾ ಇದೆ. ಆಗ ನರಸಿಂಹದೇವರ ಆವಿರ್ಭಾವ ಯಾವತ್ತು, ಯಾವ ದಿನ, ಹೇಗಾಯಿತು ಅನ್ನೋದನ್ನು ನಾಳೆ ದಿವಸ ಮುಂದುವರಿಸೋಣ. ಇವತ್ತಿನ ಕಥಾಭಾಗವನ್ನು ಇಲ್ಲಿಗೆ ಮುಕ್ತಾಯ ಮಾಡಿ ಶ್ರೀಕೃಷ್ಣ